ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಇವತ್ತಿನ ಟಾಪಿಕ್ ಬಂದು ನಮ್ಮ ಸೋಲ್ ಇಂಪ್ರಿಂಟ್, ನಮ್ಮ ಪಾಸ್ಟ್ ಲೈಫ್ಗಳಿಂದ. ಸೊ ಮೊದಲನೇದಾಗಿ ಸೋಲ್ ಇಂಪ್ರಿಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ನಾವು ಯಾವ ರೀತಿ ಭೂಮಿ ಮೇಲೆ ಇನ್ಕಾರ್ನೇಟ್ ಮಾಡಿದ್ದೀವಿ, ಇದಕ್ಕೆ ಮುಂಚೆ ಎಷ್ಟೊಂದು ಸಲ ನಾವು ಭೂಮಿ ಮೇಲೆ ಅಥವಾ ಬೇರೆ ಪ್ಲ್ಯಾನೆಟ್ಗಳಲ್ಲಿ ರೀಇನ್ಕಾರ್ನೇಟ್ ಮಾಡಿರ್ತೀವಿ. ಎಷ್ಟೊಂದು ಲೈಫ್ ಟೈಮ್ಸು ನಮ್ಮ ಸೋಲ್ದು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗಿರುವಂಥದ್ದು. ಸೊ ಈ ಲೈಫ್ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಮೇಜರ್ ಆಗಿರುವಂಥ ಹಾರ್ಟ್ ಬ್ರೇಕ್ ಅಥವಾ ಟ್ರಾಮಾ ಆಗುವಂಥ ಸಿಚುವೇಶನ್ ಯಾವುದಾದ್ರೂ ಆಗಿದ್ದರೆ, ಅಥವಾ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಗುವಂಥ ಸಿಚುವೇಶನ್ಸ್ ಏನಾದರೂ ಆಗಿದ್ದರೆ, ಅದು ನಮ್ಮ ಸೋಲಲ್ಲಿ ಆ್ಯಸ್ ಅ ಇಂಪ್ರಿಂಟ್, ಆ ಛಾಪು ಥರ ನಿಂತ್ಕೊಳ್ಳುತ್ತೆ. ಸೊ ನಮ್ಮ ಪಾಸ್ಟ್ ಲೈಫ್ಗಳಲ್ಲಿ ನಾವು ಆ ಥರ ಒಂದು ಮೇಜರ್ ಟ್ರಾಮ್ಯಾಟಿಕ್ ಇನ್ಸಿಡೆಂಟ್ ಯಾವುದಾದ್ರೂ ಆಗಿದ್ದು ಅದು ನಮ್ಮ ಸೋಲ್ ಮೇಲೆ ಇಂಪ್ರಿಂಟ್ನ ಬಿಟ್ಟಿದ್ರೆ, ನಾವು ಅದನ್ನು ಪ್ಯಾಟರ್ನ್ ಆಗಿ ಬೇರೆ ಲೈಫ್ ಟೈಮಿಗೆ, ನೆಕ್ಸ್ಟ್ ಲೈಫ್ ಟೈಮಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಇರ್ತೀವಿ. ಅದೇ ಸೇಮ್ ಮಿಸ್ಟೇಕ್ಸ್ನ ರಿಪೀಟ್ ಮಾಡ್ತಾನೆ ಇರ್ತೀವಿ. ಅದೇ ಥರ ವ್ಯಕ್ತಿಗಳನ್ನ ನಮ್ಮ ಜೀವನಕ್ಕೆ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಯಾಕೆಂದರೆ ಆ ಪರ್ಟಿಕ್ಯುಲರ್ ಇಂಪ್ರಿಂಟನ್ನ ಅಥವಾ ಆ ಪರ್ಟಿಕ್ಯುಲರ್ ಪ್ಯಾಟರ್ನನ್ನು ಅಥವಾ ಆ ಪರ್ಟಿಕ್ಯುಲರ್ ಊಂಡ್ ಅಂದರೆ ಆವಾಗ ಆದಂಥ ಆ ಗಾಯನ ನಾವು ಹೀಲ್ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಅಂದರೆ, ಎಷ್ಟೊಂದು ಲೈಫ್ ಟೈಮಲ್ಲಿ ಅದೊಂದು ಪೇನನ್ನು ಅಥವಾ ಅದೊಂದು ಟ್ರಾಮನ ಹೀಲ್ ಮಾಡಬೇಕು ಅಂತಲೇ ಎಷ್ಟೊಂದು ಲೈಫ್ ಟೈಮಲ್ಲಿ ನಾವು ವಾಪಸ್ ಬಂದಿರ್ತೀವಿ. ಸೊ ಈ ಲೈಫ್ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನಾವು ಆಗಿರುವಂಥ ಪೇನನ್ನು, ಪ್ಯಾಟರ್ನ್ಸ್ನ ರಿಲೀಸ್ ಮಾಡಿದಾಗ ನೆಕ್ಸ್ಟ್ ಲೈಫ್ ಟೈಮಿಗೆ ಆ ಸ್ಲೇಟನ್ನು ಕ್ಲೀನ್ ಮಾಡಿ ಹೊಸ ಎಕ್ಸ್ಪೀರಿಯನ್ಸನ್ನು, ಹೊಸ ಥರ ಜೀವನನ ನಾವು ಆಯ್ಕೆ ಮಾಡ್ಕೊಳ್ಬೋದು. ಬಟ್ ನಮ್ಮ ಗಮನಕ್ಕೆ ಇದು ಬರದೇ ಇರೋದ್ರಿಂದ ನಾವು ಪದೇ ಪದೇ ಅದೇ ಪ್ಯಾಟರ್ನನ್ನು, ಅದೇ ನೋವನ್ನ, ಅದೇ ಥರ ಜನರನ್ನ ನಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾನೆ ಇರ್ತೀವಿ. ದ ಮೇನ್ ರೀಸನ್ ಈಸ್ ನಮ್ಮ ಸೋಲಲ್ಲಿರುವಂಥ ಇಂಪ್ರಿಂಟು ನಮ್ಮ ಅದೇ ಥರ ಪ್ಯಾಟರ್ನನ್ನು, ಅದೇ ಥರ ಜೀವನನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಈ ಇಂಪ್ರಿಂಟನ್ನು ನಾವು ತಿಳ್ಕೊಳ್ಳೋದು, ಯಾವ ಪ್ಯಾಟರ್ನನ್ನು, ಯಾವ ಪೇನನ್ನು, ಯಾವ ಟ್ರಾಮನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತೀವಿ ಅಂಥೇಳಿ. ಎರಡು ಥರನೂ ಇಂಪ್ರಿಂಟ್ ಆಗುತ್ತೆ, ಗುಡ್ ಆ್ಯಂಡ್ ಬ್ಯಾಡ್. ಮೇಜರ್ ಟ್ರಾಮ್ಯಾಟಿಕ್ ಈವೆಂಟ್ಸ್, ಫಾರ್ ಎಕ್ಸಾಂಪಲ್ ಈ ಚೈಲ್ಡ್ಹುಡ್ಡಲ್ಲಿ ಈ ಸಣ್ಣ ಮಗು ಆಗಿದ್ದಾಗ, ಅಥವಾ ಇನ್ ಜನರಲ್ ಆಗಿ ಸೆಕ್ಷುವಲ್ ಅಬ್ಯೂಸ್ ಆಗಿರ್ಬೋದು, ನಮಗಿಷ್ಟ ಇಲ್ದಿರ ಬೇರೆಯವರು ನಮ್ಮ ಬೌಂಡ್ರಿನ ಕ್ರಾಸ್ ಮಾಡಿರೋದಿರ್ಬೋದು, ಅದು ನಮ್ಮ ಸೋಲಲ್ಲಿ ಇಟ್ ವಿಲ್ ಬಿಕಮ್ ಅ ಪೇನ್ ಆರ್ ಅ ಪ್ಯಾಟರ್ನ್ ಆರ್ ಅ ಫಿಯರ್ ಆರ್ ಅ ಟ್ರಾಮಾ ನಮ್ಮ ಸೋಲಲ್ಲಿ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಲೈಫ್ ಟೈಮಿಗೆ ಬಂದಾಗ ನಾವು ರಿಲೇಷನ್ಶಿಪ್ಗೆ ಎಂಟರ್ ಆಗೋದು ತುಂಬ ಕಷ್ಟ ಇರ್ಬೋದು, ಜನರನ್ನ ನಂಬೋದು ತುಂಬ ಕಷ್ಟ ಇರ್ಬೋದು. ಯಾಕೆ ನನಗೆ ನಂಬೋಕ್ಕಾಗ್ತಾಯಿಲ್ಲ, ಯಾಕೆ ನನಗೆ ಇಷ್ಟು ಇನ್ಸೆಕ್ಯೂರಿಟಿ ಇದೆ ಅಂತ ಅಂದರೆ, ಏಕೆಂದರೆ ಪಾಸ್ಟ್ ಲೈಫ್ಗಳಿಂದ ಈ ಇಂಪ್ರಿಂಟನ್ನು ನಾವು ಕ್ಯಾರಿ ಮಾಡ್ತಾ ಇದ್ದೀವಿ, ಈ ಪ್ಯಾಟರ್ನನ್ನು ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ ಇದನ್ನು ಬ್ರೇಕ್ ಮಾಡೋದು, ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ವಿ ಆರ್ ಸೇಫ್, ಆವಾಗಾದಂಥದ್ದು ಈ ಲೈಫ್ ಟೈಮಲ್ಲಿ ಆಗಬೇಕು ಅಂತಿಲ್ಲ ಅಂಥೇಳಿ ಆ ಪ್ಯಾಟರ್ನನ್ನು ಕಾನ್ಷಿಯಸ್ ಆಗಿ ರಿಲೀಸ್ ಮಾಡಿದಾಗ, ನಮ್ಮ ಸೋಲಿಂದ ಈ ಇಂಪ್ರಿಂಟನ್ನು ಅಡ್ರೆಸ್ ಮಾಡಿದಾಗ, ರಿಲೀಸ್ ಮಾಡಿದಾಗ ಈ ನಮ್ಮ ಫ್ಯೂಚರ್ ಲೈಫು ಬದಲಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ರೀಡಿಂಗ್ ತುಂಬ ಇಂಪಾರ್ಟೆಂಟು. ನಾವು ತಿಳ್ಕೊಳ್ಳೋದು ಯಾವ ಸೋಲ್ ಇಂಪ್ರಿಂಟು, ಪ್ಯಾಟರ್ನು, ಟ್ರಾಮಾ ಅಥವಾ ಈ ಊಂಡ್, ಸೋಲ್ ಊಂಡ್ ಅಂತ ಹೇಳೋದು, ಯಾವುದನ್ನು ನಾವು ಕ್ಯಾರಿ ಮಾಡ್ತಾ ಇದ್ದೀವಿ, ಗುಡ್ ಆರ್ ಬ್ಯಾಡ್ ಎರಡೂ. ಬಟ್ ಇವತ್ತಿನ ಫೋಕಸ್ ಬಂದು ಯಾವುದು ನೆಗೆಟಿವ್ ಆಗಿ ನಮ್ಮ ಇವಾಗಿನ ಲೈಫಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಸೊ ಅದು ನಮ್ಮ ಇವತ್ತಿನ ಟಾಪಿಕ್. ಇದನ್ನು ಬೆಳಕಿಗೆ ತಂದ ತಕ್ಷಣವೇ ಅದಕ್ಕೆ ಇರೋವಂಥ ಪವರು ನಮ್ಮ ಜೀವನದ ಮೇಲೆ ಕಡಿಮೆ ಆಗುತ್ತೆ. ಸೊ ಇವಾಗ ನೀವು ಅಫರ್ಮ್ ಮಾಡ್ಬೋದು, ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ದಿಸ್ ಈಸ್ ನಾಟ್ ಮೀ. ಇದು ಇವಾಗ ಈ ಪರ್ಟಿಕ್ಯುಲರ್ 2024ಅಲ್ಲಿ ಈ ಭಯ ಅಥವಾ ಈ ಇನ್ಸೆಕ್ಯೂರಿಟಿ ಏನೇ ಇರಲಿ, ಅದು ಇವತ್ತಿಗೆ ವ್ಯಾಲಿಡ್ ಅಲ್ಲ ಅಂತ ಹೇಳಿ ನಾವು ರಿಲೀಸ್ ಮಾಡಿ ನಮ್ಮ ಫ್ಯೂಚರನ್ನು ನಮಗೆ ಬೇಕಾಗಿರೋ ಥರ ಬರಿಬೋದು. ಸೊ ಅದು ಇವತ್ತಿನ ಉದ್ದೇಶ. ಐ ನೋ ಇವತ್ತಿನ ಇಂಟ್ರೊಡಕ್ಷನ್ ಲಾಂಗ್ ಆಗಿತ್ತು, ಬಟ್ ಇದರ ಇಂಟ್ರಡಕ್ಷನ್ ಕೊಟ್ಟಿಲ್ಲ ಅಂದರೆ ರೀಡಿಂಗ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ಅವರ್ ಟುಡೇಸ್ ಟಾಪಿಕ್, ನಮ್ಮ ಸೋಲ್ ಇಂಪ್ರಿಂಟ್ಸ್ ಪಾಸ್ಟ್ ಲೈಫ್ಗಳಿಂದ. ಓಕೆ, ನಮ್ಮ ಸೋಲ್ ಮೇಲೆ ಆಗಿರುವಂಥ ಛಾಪು ಅಂದರೆ ಟ್ರಾಮಾಯಿಂದ ಆಗಿರ್ಬೋದು, ಪಾಸ್ಟ್ ಪ್ಯಾಟರ್ನ್ಸಿಂದ ಇರ್ಬೋದು. ನೋಡೋಣ ಏನೆಲ್ಲ ಕ್ಯಾರಿ ಮಾಡ್ತಾ ಇದ್ದೀವಿ, ಅದನ್ನು ಹೇಗೆ ರಿಲೀಸ್ ಮಾಡೋದು ಅಂತ ಹೇಳಿ. ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್. ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈಗಲ್, ಈ ಪರ್ಟಿಕ್ಯುಲರ್ ಇಮೇಜ್. ಆ್ಯಂಡ್ ನಂಬರ್ 16 ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬ್ಲೇಡ್,
ನಂಬರ್ 6. ಇಂಟ್ರೆಸ್ಟಿಂಗ್, 2 ಗ್ರೂಪಲ್ಲೂ 6 ಕಾಮನ್ ಇದೆ. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅನ್ನಿಸ್ತಾ ಇದೆ, ನಿಮ್ಮ ಸೋಲ್ ಇಂಪ್ರಿಂಟ್ ಬಗ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್, ನಿಮ್ಮ ಸೋಲ್ ಇಂಪ್ರಿಂಟ್ ಪಾಸ್ಟ್ ಲೈಫಿಂದ. ಶುರು ಮಾಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ಲೆಟ್ಸ್ ಸ್ಟಾರ್ಟ್. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬರ್ತಾ ಇರೋವಂಥ ಮೆಸೇಜು ಅಥವಾ ಇಮೇಜ್ ಅಥವಾ ವಿಷನ್ ಬಂದು ಗ್ರೂಪ್ ನಂಬರ್ 1 ನೀವು ಒಬ್ಬರೇ ಕೂತಿರೋ ಅಂಥದ್ದನ್ನು ತೋರಿಸ್ತಾ ಇರೋದು. ಮೇ ಬಿ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಯಾವ ಒಂದು ಪೇನ್ ಅಥವಾ ಟ್ರಾಮಾನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅಥವಾ ಪ್ಯಾಟರ್ನನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಜನರನ್ನ ನಂಬೋದು ನಿಮಗೆ ಸ್ವಲ್ಪ ಕಷ್ಟ ಇರ್ಬೋದು. ಯಾರು ಏನೇ ಹೇಳಿದ್ರೂ ಅದನ್ನು ಇಮ್ಮಿಡಿಯೇಟಾಗಿ ಹೆಂಗೆ ಒಪ್ಕೊಳ್ಳೋದು, ಇದು ನಿಜಾನ, ನಿಜವಾಗ್ಲೂ ಹೀಗಾಗತ್ತಾ, ಪರಿಸ್ಥಿತಿನ ಡೌಟ್ ಮಾಡೋದು, ಜನರನ್ನ ಡೌಟ್ ಮಾಡೋದು ಅಥವಾ ಯೂನಿವರ್ಸ್ನ ಡೌಟ್ ಮಾಡೋದು. ಜನರಲ್ ಆಗಿ ನಿಮಗೆ ನಂಬಿಕೆ ಬರೋದು ತುಂಬ ಕಷ್ಟ ಜನರ ಮೇಲೆ, ಬಿಕಾಸ್ ಆಫ್ ಸಮ್ ಕೈಂಡ್ ಆಫ್ ಪೇನ್. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಐ ಫೀಲ್ ಲೈಕ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಐಸೋಲೇಷನ್. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವು ಒಬ್ಬರೇ ಕೂತಿರೋದನ್ನು ತೋರಿಸ್ತಾ ಇದ್ದಾರೆ. ಮತ್ತು ಇಡೀ ಆ ಪರ್ಟಿಕ್ಯುಲರ್ ವಿಲೇಜ್ ಅಥವಾ ಆ ಹಳ್ಳಿ ಅಥವಾ ಟೌನ್ ಅಂತೂ ಅಲ್ಲ, ಇದು ಇಟ್ ಫೀಲ್ಸ್ ಲೈಕ್ ಯಾವುದೋ ಒಂದು ಹಳೆ ಜಾಗದ ಥರ. ಎಲ್ಲರೂ ನಿಮ್ಮನ್ನು ಬಹಿಷ್ಕಾರ ಮಾಡಿರೋ ಥರ, ನಿಮ್ಮನ್ನ ಸಪ್ರೇಟಾಗಿ ಇಟ್ಟಿರೋ ಥರ. ಮೇ ಬಿ ನಿಮಗೆ ಇದ್ದಂಥ ಟ್ಯಾಲೆಂಟು ಅಥವಾ ನಿಮಗೆ ಇದ್ದಂಥ ಸ್ಕಿಲ್ಸು ಅಥವಾ ನಿಮಗಿದ್ದಂಥ ಸ್ಪಿರಿಚುವಲ್ ಎಬಿಲಿಟೀಸ್ ಬಂದು ಆ ಪರ್ಟಿಕ್ಯುಲರ್ ಜನ್ರೇಷನಲ್ಲಿ, ಆ ಪರ್ಟಿಕ್ಯುಲರ್ ಲೈಫಲ್ಲಿ ಬೇರೆಯವರಿಗೆ ಅರ್ಥ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಿಮ್ಮನ್ನು ಬಹಿಷ್ಕಾರ ಮಾಡಿ ನೀವು ಈ ಪರ್ಟಿಕ್ಯುಲರ್ ಲೀನಿಯೇಜಿಗೆ ಅಥವಾ ನಾರ್ಮಲ್ ಜನರ ಜೊತೆ ನೀವು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ನಾರ್ಮಲ್ ಅಲ್ಲ, ಯು ಆರ್ ಅಬ್ನಾರ್ಮಲ್. ನಿಮ್ಮಲ್ಲಿ ಏನೋ ಒಂದು ಈವಿಲ್ ಎನರ್ಜಿ ಏನೋ ಇದೆ ಅನ್ನೋ ಥರ ನಿಮ್ಮನ್ನು ಬಹಿಷ್ಕಾರ ಮಾಡಿ ದೂರ ಇಟ್ಟಿರೋ ಥರ ಇತ್ತು. ಬಟ್ ಆ್ಯಕ್ಚುಲಿ ಯು ವರ್ ವೆರಿ ವೆರಿ ಸ್ಪಿರಿಚುವಲ್ ಎಬಿಲಿಟೀಸ್ ಬಂದು, ನಿಮ್ಮ ಸೈಕಿಕ್ ಎಬಿಲಿಟೀಸ್ ಬಂದು ತುಂಬ ಸ್ಟ್ರಾಂಗ್ ಆಗಿತ್ತು. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಜನರಿಗೆ ಯಾವ ರೀತಿ ಹೀಲ್ ಮಾಡಬೇಕು ಅಂತ ನಿಮಗೆ ಗೊತ್ತಿತ್ತು. ಯಾವ ಒಂದು ಪ್ಲ್ಯಾಂಟ್ಸನ್ನು ಯೂಸ್ ಮಾಡಬೇಕು, ಯಾವ ಪ್ಲ್ಯಾಂಟ್ ಬಂದು ಮೆಡಿಸಿನ್ನು, ಯಾವ ಪ್ಲ್ಯಾಂಟ್ ಬಂದು ಪಾಯ್ಸನ್ನು ಅನ್ನುವಂಥ ಡೀಟೇಲ್ಸು ನಿಮಗೆ ಚೆನ್ನಾಗಿತ್ತು. ಮತ್ತು ನೇಚರ್ನ ಯೂಸ್ ಮಾಡಿ, ನೀರನ್ನು ಯೂಸ್ ಮಾಡಿ, ಬೆಳಕನ್ನು ಯೂಸ್ ಮಾಡಿ ಜನರಿಗೆ ಯಾವುದೋ ರೀತಿ ಹೀಲಿಂಗನ್ನ ಅಥವಾ ಸಪೋರ್ಟನ್ನು, ಮೆಡಿಸಿನಲ್ ಸಪೋರ್ಟ್ನ ಕೊಡ್ತಿದ್ರಿ ನೀವು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೊ ಅಲ್ಲಿದ್ದಂಥ ದೊಡ್ಡ ವ್ಯಕ್ತಿಗಳಿಗೆ ನೀವು ಮಾಡ್ತಾ ಇದ್ದಂಥ ಕೆಲಸ ಬಂದು ಈವಿಲ್ ಅಥವಾ ನೀವು ಯಾವುದೋ ನೆಗೆಟಿವ್ ಎನರ್ಜಿ ಜೊತೆ ಅಥವಾ ನೀವೇ ನೆಗೆಟಿವ್ ಅನ್ನೋ ಥರ ಪೋರ್ಟ್ರೇ ಮಾಡಿ ನಿಮ್ಮನ್ನು ಆ ಪರ್ಟಿಕ್ಯುಲರ್ ಜಾಗದಿಂದ ನಿಮ್ಮನ್ನು ಬಹಿಷ್ಕಾರ ಮಾಡಿ ನೀವು ಒಬ್ಬರೇ ಆ ಪರ್ಟಿಕ್ಯುಲರ್ ಕಮ್ಯುನಿಟಿಯಿಂದ ದೂರ, ಜನರಿಂದ ದೂರ, ನೀವೊಬ್ಬರೇ ಫಾರೆಸ್ಟಲ್ಲಿ ಇರೋ ಥರ ಆ ರೀತಿ ಇಮೇಜ್ ತೋರಿಸ್ತಾ ಇರೋದು. ಅಷ್ಟೇ ಅಲ್ಲ, ನೀವೊಬ್ಬರೇ ಇದ್ರೂ ನಿಮ್ಮನ್ನು ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಬಿಟ್ಟಿಲ್ಲ. ಯಾಕೆಂದರೆ ನೀವು ಭೂಮಿ ಮೇಲೆ ಅಂದರೆ ಆ ಜಾಗದಲ್ಲಿ ಇರೋ ತನಕ ನೀವು ಥ್ರೆಟ್ ಅಲ್ಲಿನ ಅಥಾರಿಟಿಗೆ, ಅಲ್ಲಿನ ಜನರಿಗೆ, ಅಲ್ಲಿರೋ ಹೈಯರ್ ಪೊಸಿಷನಲ್ಲಿರೋರಿಗೆ ಯು ಆರ್ ಅ ಥ್ರೆಟ್ ಅನ್ನೋ ಥರ. ಯಾಕೆಂದರೆ ಮೆಡಿಸಿನ್ ಅನ್ನುವಂಥ ಕಾನ್ಸೆಪ್ಟೇ ಬಂದು ಆವಾಗ ಶುರುವಾಗ್ತಾ ಇದ್ದಿದ್ದು. ಮಾಡರ್ನ್ ಮೆಡಿಸಿನ್ ಕ್ಯಾಪ್ಸೂಲ್ಸ್ ಅಥವಾ ಟ್ಯಾಬ್ಲೆಟ್ಸ್ ಎಲ್ಲ ಏನಿದೆ ಇವಾಗ, ವಿಚ್ ಇಸ್ ಹೈಲಿ ಡೆವಲಪ್ಡ್ ಇವಾಗ. ಬಟ್ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಆವಾಗ ತಾನೇ ಎಸ್ಟಾಬ್ಲಿಷ್ ಆಗ್ತಿತ್ತು ಈ ಮೆಡಿಸಿನ್ ಅನ್ನುವಂಥದ್ದು. ಬಟ್ ನೀವು ಮೆಡಿಸಿನ್ ಇಲ್ದಿರ, ದುಡ್ಡು ಖರ್ಚು ಮಾಡ್ದಿರ, ನಾವೇ ಹೇಗೆ ಹೀಲ್ ಮಾಡೋದು, ಹೇಗೆ ಎನರ್ಜೀಸ್ನ ಇನ್ವೈಟ್ ಮಾಡೋದು, ಹೇಗೆ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಕಮ್ಯುನಿಕೇಟ್ ಮಾಡೋದು. ಸೊ ಯು ಆರ್ ಆಲ್ ಅಬೌಟ್ ಸ್ಪಿರಿಚುವಲ್ ಎನರ್ಜಿ, ಸ್ಪಿರಿಚುವಲ್ ಎಬಿಲಿಟೀಸ್, ನೇಚರ್ ಹೀಲಿಂಗ್ ಮೆಥಡ್ಸ್. ಸೊ ಇದನ್ನೆಲ್ಲ ಯೂಸ್ ಮಾಡಿ ಲೈಕ್ ಯು ಆರ್ ಅ ವಿಚ್ ಆರ್ ಅ ಶಾಮನ್ ಅನ್ನೋ ಥರ. ಯು ಆರ್ ದ ಶಾಮನ್ ಆಫ್ ದಟ್ ವಿಲೇಜ್, ಆ ಪರ್ಟಿಕ್ಯುಲರ್ ಜಾಗದಲ್ಲಿ. ಸೊ ಜನರು ಅದನ್ನು ಆ ಹೈಯರ್ ಅಥಾರಿಟೀಸ್, ಆ ಮೆಡಿಸಿನಿಂದ ದುಡ್ಡು ಮಾಡ್ಕೋಬೋದಾದಂಥ ಅಥಾರಿಟಿ ಬಂದು ನೀವು ಅವ್ರು ಮಾಡೋ ಕೆಲಸಕ್ಕೆ ಥ್ರೆಟ್ ಅಂತ ಹೇಳಿ, ನಿಮ್ಮ ಕನೆಕ್ಷನ್ ಬಂದು ನೆಗೆಟಿವ್ ಎಂಟಿಟೀಸ್ ಜೊತೆ, ಎನರ್ಜೀಸ್ ಜೊತೆ ಇದೆ ಅಂತ ಹೇಳಿ ಆ ತಪ್ಪು ರೂಮರ್ಸ್ನ ಹುಟ್ಟಿಸಿ ನಿಮ್ಮನ್ನು ಆ ಜಾಗದಿಂದ ದೂರ ಹಾಕಿ ನೀವೊಬ್ಬರೇ ಇದ್ದು ತುಂಬ ಕಾಲ ನೀವೊಬ್ಬರೇ ಇದ್ದು
ನೀವೊಬ್ಬರೇ ಇದ್ದಾಗ್ಲೂ ನಿಮ್ಮನ್ನ ಒಬ್ಬರೇ ಇರೋದಕ್ಕೆ ಬಿಡ್ದಿರ ನೆಮ್ಮದಿಯಾಗಿ, ನಿಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಿದ್ದು, ಅಥವಾ ನೀವಿರೋವಂಥ ಮನೆಯಲ್ಲಿ ಈ ಕಳ್ಳರಿರ್ಬೋದು, ಅಥವಾ ಸುಮ್ಮನೆ ನಿಮ್ಮನ್ನ ಹೆದರ್ಸೋದಕ್ಕೆ, ನಿಮಗೆ ಆ ಭಯ ಕ್ರಿಯೇಟ್ ಮಾಡೋದಕ್ಕೆ, ಸೊ ದಟ್ ನಿಮ್ಮ ಈ ಟ್ಯಾಲೆಂಟ್ಸ್ನ ಸ್ಕಿಲ್ಸ್ನ ನೀವು ಯೂಸ್ ಮಾಡದೇ ಇರಲಿ ಅಂತ ಹೇಳಿ. ಸೊ ಆ ಪರ್ಟಿಕ್ಯುಲರ್ ಟ್ರಾಮಾ ಬಂದು ನಿಮ್ಮ ಸೋಲಲ್ಲಿ ಇಂಪ್ರಿಂಟ್ ಆಗಿರೋ ಥರ ಇದೆ. ಸೊ ಈ ಲೈಫ್ ಟೈಮಲ್ಲಿ ನಿಮಗಿರೋವಂಥ ಟ್ಯಾಲೆಂಟ್ಸ್ನ ಸ್ಕಿಲ್ಸ್ನ ನೀವು ಶೋಕೇಸ್ ಮಾಡೋದು ನಿಮಗೆ ತುಂಬ ಕಷ್ಟ ಇರ್ಬೋದು, ಅಥವಾ ನಿಮಗೆ ಟ್ಯಾಲೆಂಟ್ಸ್ ಇದೆ, ಅಥವಾ ಸ್ಕಿಲ್ಸ್ ಇದೆ, ಅಥವಾ ಸ್ಪಿರಿಚುವಲ್ ಎಬಿಲಿಟೀಸ್ ಇದೆ, ನಿಮಗೆ ಕೆಪಾಸಿಟಿ ಇದೆ ಅನ್ನೋದು ನಂಬೋದು ನಿಮಗೆ ತುಂಬ ಕಷ್ಟ ಆಗಿರ್ಬೋದು. ಎಸ್ಪೆಷಲಿ ಬೇರೆ ಜನರಿಗೆ, ಬೇರೆ ಕಮ್ಯುನಿಟಿ ಮೆಂಬರ್ಸ್ಗೆ ಈ ಪರ್ಟಿಕ್ಯುಲರ್ 2024ಅಲ್ಲಿ, ಕಮ್ಯುನಿಟಿ ಅಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸು, ನಮ್ಮ ಕೋವರ್ಕರ್ಸು, ಇವ್ರಿಗಿಂತ ಜಾಸ್ತಿ ಟ್ಯಾಲೆಂಟ್ ನಿಮಗೆ ಇದ್ರೂ, ಇವ್ರಿಗಿಂತ ನೀವು ಸ್ಮಾರ್ಟ್ ಇದ್ರೂ ಅದನ್ನು ತೋರಿಸ್ಕೊಳ್ಳೋದು ನಿಮಗೆ ಕಷ್ಟ ಇರ್ಬೋದು. ಯಾಕೆಂದರೆ ಎಲ್ಲಿ ನಿಮ್ಮನ್ನು ಜನರು ರಿಜೆಕ್ಟ್ ಮಾಡಿಬಿಡ್ತಾರೋ, ಅಥವಾ ಎಲ್ಲಿ ಜನರು ನಿಮ್ಮನ್ನು ತಪ್ಪು ತಿಳ್ಕೊಂಡ್ಬಿಡ್ತಾರೋ, ಅಥವಾ ಅವ್ರಿಗಿಂತ ಜಾಸ್ತಿ ನೀವು ಶೈನ್ ಆದರೆ, ಎಲ್ಲಿ ನಿಮ್ಮನ್ನು ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ದೂರ ಇಟ್ಟಿದ್ರಲ್ಲ, ಕಮ್ಯುನಿಟಿಯಿಂದ ಕಟ್ ಮಾಡಿ ಆ ಥರ ಎಲ್ಲ ಆಗೋಗುತ್ತೋ. ಸೊ ಬೇರೆಯವ್ರ ಜೊತೆಗೆ ನೀವು ಫಿಟ್ ಆಗೋದಕ್ಕೆ ನಿಮ್ಮನ್ನು ನೀವು ಅಂಡರ್ಮೈನ್ ಮಾಡಿ, ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿ, ನಿಮ್ಮನ್ನು ನೀವು ಸಣ್ಣದಾಗಿ ಇಟ್ಕೊಳ್ಳೋವಂಥ ಪ್ರಯತ್ನ ಪಡ್ತೀರಾ. ಈವೊಂದು ನಿಮಗೆ ಗೊತ್ತು ಅಲ್ಲಿ ಆ ರೂಮಲ್ಲಿರುವಂಥ ಎಲ್ಲ ಜನರಿಗಿಂತ ಯು ಆರ್ ಮಚ್ ಬೆಟರ್, ಮಚ್ ಸ್ಮಾರ್ಟರ್, ಮಚ್ ಬ್ಯೂಟಿಫುಲ್, ಮಚ್ ಟ್ಯಾಲೆಂಟೆಡ್, ಮಚ್ ಸ್ಟ್ರಾಂಗರ್ ಅಂತ ಹೇಳಿ. ಬಟ್ ಅದನ್ನು ನಿಮಗೆ ನಂಬೋದು ತುಂಬ ಕಷ್ಟ, ಮತ್ತು ಅದನ್ನು ಶೋಕೇಸ್ ಮಾಡೋದು ತುಂಬ ಕಷ್ಟ, ಅದನ್ನು ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು ತುಂಬ ಕಷ್ಟ. ನಿಮಗೆ ಹಾಡು ಹೇಳೋಕ್ಕೆ ಬಂದ್ರೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡು ಹೇಳೋದು ಕಷ್ಟ, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ಕೊಳ್ಳೋದು ನನಗೆ ಚೆನ್ನಾಗಿ ಹಾಡು ಹೇಳೋಕ್ಕೆ ಬರುತ್ತೆ, ನಾನು ಐ ವಿಲ್ ಫಾಲೋ ಮೈ ಹಾರ್ಟ್, ನಾನು ಇನ್ನೂ ಕಲಿತೀನಿ, ಇನ್ನೂ ಮುಂದೆ ಹೋಗ್ತೀನಿ ಅಂತ ಹೇಳ್ಕೊಳ್ಳೋದು ಕಷ್ಟ. ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಇದುವರೆಗೂ ಹಾಡು ಹೇಳಿಲ್ಲದೆ ಇರ್ಬೋದು, ಜಸ್ಟ್ ಆನ್ ಎಕ್ಸಾಂಪಲ್. ಬಟ್ ನೀವು ಯೂನಿಕ್ ಆಗಿ, ಇಲ್ಲ ನಾನು ಹಾಡು ಹೇಳೋದು ನನಗೆ ಇಷ್ಟ ಅಂತ ಧೈರ್ಯವಾಗಿ ನಿಮಗೆ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಎಲ್ಲಿ ನಾನು ಬೇರೆಯವ್ರ ಥರ ಇಲ್ಲ, ನಾನು ಡಿಫ್ರೆಂಟು ಅಂತ ಹೇಳಿ ನನ್ನನ್ನು ಎಲ್ಲಿ ದೂರ ಇಡ್ತಾರೆ, ಎಲ್ಲಿ ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ, ಎಲ್ಲಿ ನನ್ನನ್ನು ಇಗ್ನೋರ್ ಮಾಡ್ತಾರೆ, ಎಲ್ಲಿ ನಾನು ಫ್ಯಾಮಿಲಿಯಿಂದ ದೂರ ಆಗೋಗ್ತೀನಿ ಅಂತ ಹೇಳಿ ಯು ಮೇ ಹ್ಯಾವ್ ಅ ಲಾಟ್ ಆಫ್ ಫಿಯರ್ ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ. ಬಿಕಾಸ್ ಈ ಲೈಫ್ ಟೈಮಲ್ಲಿ ನಿಮ್ಮನ್ನು ಮಾಡಿದಂಥ ಈ ಐಸೋಲೇಷನ್, ಈ ಟ್ರಾಮಾ ಬಂದು ನಿಮ್ಮ ಸೋಲಲ್ಲಿ ಇಂಪ್ರಿಂಟ್ ಆಗಿರೋದು. ಸೊ ಈ ಲೈಫ್ ಟೈಮಲ್ಲಿ ನೀವು ನಿಮಗೆ ಕೊಡಬೇಕಾಗಿರೋದು ಪರ್ಮಿಷನ್. ಯಾಕೆಂದರೆ ಈ ಹಳೆ ಲೈಫ್ ಟೈಮಲ್ಲಿ ಆಗಿದ್ದಂಥ ಪೀರಿಯಡ್ ಆಫ್ ದಿಸ್ ಲೈಫ್ ಟೈಮ್, ಆ ಪರ್ಟಿಕ್ಯುಲರ್ ಎರಾನಲ್ಲಿ, ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ಆ ಫ್ರೀಡಮ್ ಇರಲಿಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಇರಲಿಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಲಿಲ್ಲ. ಬಟ್ 2024ಅಲ್ಲಿದ್ದೀರಾ, ಇವತ್ತಿಗೆ ನೀವು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಫ್ರೀಡಮ್ ಆಫ್ ಸ್ಪೀಚ್, ಯು ಹ್ಯಾವ್ ಫ್ರೀಡಮ್ ಆಫ್ ಕಮ್ಯುನಿಕೇಷನ್, ಯು ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸೊ ನಿಮ್ಮ ಫ್ರೀಡಮನ್ನು ನೀವು ಕ್ಲೇಮ್ ಮಾಡೋದು ಈ ಲೈಫ್ ಟೈಮಲ್ಲಿ ನಿಮ್ಮ ಆ ಪಾಸ್ಟ್ ಪ್ಯಾಟರ್ನನ್ನು ಬ್ರೇಕ್ ಮಾಡುತ್ತೆ. ಭಯ ಇದ್ರೂ ಹಾಡು ಹೇಳೋದು, ಭಯ ಇದ್ರೂ ನಿಮ್ಮ ಟ್ಯಾಲೆಂಟ್ಸ್ನ ಶೋಕೇಸ್ ಮಾಡೋದು, ಭಯ ಆದ್ರೂ ಆ ಸ್ಟೇಜ್ ಮೇಲೆ ಹೋಗೋದು, ಭಯ ಆದ್ರೂ ನಿಮ್ಮನ್ನು ನೀವು ತಡೆಯುವಂಥ ಪ್ರಯತ್ನ ಪಟ್ಟರು ನೀವು ಯಾರು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು. ಸೊ ಇದನ್ನು ಸ್ವಲ್ಪವಾಗಿ ಮಾಡ್ತಾ ಈ ಪಾಸ್ಟ್ ಇಂಪ್ರಿಂಟನ್ನು ಬ್ರೇಕ್ ಮಾಡ್ತೀರಾ, ಮತ್ತು ಈ ಪಾಸ್ಟ್ ಪೇನನ್ನು, ಪ್ಯಾಟರ್ನನ್ನು ಬ್ರೇಕ್ ಮಾಡ್ತೀರಾ, ಮತ್ತು ನಿಮ್ಮನ್ನು ನೀವು ನಂಬೋದಕ್ಕೆ ಶುರು ಮಾಡ್ತೀರಾ. ಸೊ ನಿಮ್ಮ ರೀಡಿಂಗ್ ಸ್ಟಾರ್ಟ್ ಆದಾಗ ಶುರುವಾಗಿದ್ದು ಆ್ಯಕ್ಚುಲಿ ನಿಮಗೆ ಬೇರೆಯವ್ರ ಮೇಲೆ ನಂಬಿಕೆ ಬರೋದು ತುಂಬ ಕಷ್ಟ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಇದು ಬೇರೆಯವ್ರ ಮೇಲೆ ನಂಬಿಕೆ ಅಲ್ಲ, ನಿಮ್ಮನ್ನು ನೀವು ನಂಬೋದು ಅಥವಾ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದು ನಿಮಗೆ ಡಿಫಿಕಲ್ಟು ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪೇನ್. ಮತ್ತು ಈಗಲ್ನ ತೋರಿಸ್ತಾ ಇರೋದು ಯೂಶ್ವಲಿ ಈಗಲ್ ಈಗಲ್ ಇರಲಿ, ಫ್ಯಾಲ್ಕನ್ ಇರಲಿ, ಹಾಕ್ ಇರಲಿ, ಅಂದರೆ ಈ ಗರುಡ, ಇದೆಲ್ಲನೂ ಬಂದು ಯೂಶ್ವಲಿ ಒಂಟಿಯಾಗಿ ಹಾರಾಡುವಂಥ ಪಕ್ಷಿಗಳು, ಮತ್ತು ಪ್ರೆಡೆಟಿವ್ ಪಕ್ಷಿಗಳು ಕೂಡ, ಪ್ರೆಡೆಟರ್ಸ್ ಕೂಡ ಎಲ್ಲ ಪಕ್ಷಿಗಳಿಗಿಂತ ಮೇಲೆ ಹಾರುವಂಥ ಕೆಪಾಸಿಟಿ ಇರುವಂಥದ್ದು ಯೂಶ್ವಲಿ ಒಂಟಿಯಾಗಿರುವಂಥದ್ದು. ಸೊ ಯು ಹ್ಯಾವ್ ದಿಸ್ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಆ್ಯಂಡ್ ಎಬಿಲಿಟೀಸ್ ಗ್ರೂಪ್ ನಂಬರ್ 1. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ನೋಡೋದು ನಿಮಗೆ ಗೊತ್ತಿದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ನಿಮಗೆ ಭಯ. ಯಾಕೆಂದರೆ ಎಲ್ಲಿ ನಾನು ಬೇರೆಯವ್ರಿಗಿಂತ ಡಿಫ್ರೆಂಟ್ ಅಂತ ಗೊತ್ತಾದರೆ ಎಲ್ಲಿ ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರೋ, ಅಥವಾ ಒಪ್ಕೊಳ್ದೆ ಹೋದರೆ ನಾನು ಎಲ್ಲಿ ದೂರ ಆಗೋಗ್ತೀನೋ ಜನರಿಂದ ಅಂತ ಹೇಳಿ ನಿಮ್ಮನ್ನು ನೀವು
ಬಾಕ್ಸಲ್ಲಿ ಹಾಕಿಟ್ಕೊಂಡು ನಿಮ್ಮನ್ನು ನೀವು ಹಾರೋಕ್ಕೆ ಬಿಡ್ದಿರಾ, ನಿಮಗೆ ಬೇಕಾಗಿರೋಂಥ ಫ್ರೀಡಮ್ ನಿಮಗೆ ನೀವು ಕೊಡ್ದಿರಾ, ನಿಮಗೆ ಇರೋವಂಥ ಟ್ಯಾಲೆಂಟ್ನ ನೀವು ಎಕ್ಸ್ಪ್ರೆಸ್ ಮಾಡ್ದಿರಾ, ನಿಮ್ಮನ್ನು ನೀವು ಈ ಸಣ್ಣ ವ್ಯಕ್ತಿ ಥರ ಇಟ್ಕೊಂಡು ಬೇರೆಯವ್ರ ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿ ನಿಮ್ಮನ್ನು ನೀವು ತುಂಬ 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 ಅಂಡರ್ ಎಸ್ಟಿಮೇಟ್ ಮಾಡಿದ್ದೀರಾ ಇದುವರೆಗೂ. ಸೊ ನಿಮ್ಮ ಮೇನ್ ಮೆಸೇಜು ಇವತ್ತಿನ ರೀಡಿಂಗಲ್ಲಿ, ಪ್ಲೀಸ್ ಕ್ಲೇಮ್ ಯುವರ್ ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಓಕೆ, ಸೊ ಅದು ಇವತ್ತಿನ ರೀಡಿಂಗ್ನ ಎಕ್ಸ್ಟ್ರೀಮ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಕ್ಲೇಮ್ ಯುವರ್ ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಈ ಪರ್ಟಿಕ್ಯುಲರ್ ಪ್ಯಾಟರ್ನಿಂದ ನೀವು ಆಚೆ ಬರಬೇಕಂದ್ರೆ ನಿಮ್ಮ ಭಯನ ನೀವು ಫೇಸ್ ಮಾಡೋದು, ನಿಮಗೇನು ಯಾವುದು ಯಾವ ಇಂಟ್ರೆಸ್ಟನ್ನ ನೀವು ಫಾಲೋ ಮಾಡೋದಕ್ಕೆ ನಿಮಗೆ ಭಯ ಆಗುತ್ತೆ ಅದನ್ನು ಫೇಸ್ ಮಾಡೋದು. ಆಗಲೇ ಹೇಳ್ದಂಗೆ ನಿಮ್ಗೆ ಹಾಡು ಹೇಳೋಕ್ಕೆ ಭಯ ಇದ್ದರೆ ಯು ಹ್ಯಾವ್ ಟು ಸಿಂಗ್. ಆ ಭಯ ಇಟ್ಕೊಂಡು ಪರವಾಗಿಲ್ಲ ಹಾಡು ಹೇಳೋದಕ್ಕೆ ಶುರು ಮಾಡಿ. ಈಗ ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವುದಾದ್ರೂ ಇದ್ದರೆ ಭಯ ಆದರೂ ಪರವಾಗಿಲ್ಲ, ಮೊದಲನೇ ಸಲ ನಿಮ್ಮ ಧ್ವನಿ ನಡುಗ್ಬೋದು, ನಿಮ್ಮ ಕಾಲು ನಡುಗ್ಬೋದು, ಕೈಯೆಲ್ಲ ಸ್ವೆಟ್ ಆಗ್ಬೋದು, ಆಗಲಿ ಪರವಾಗಿಲ್ಲ, ಜೀವ ಏನು ಹೋಗೋದಿಲ್ಲ. ಸೊ ಏನೇ ಆದರೂ ಪರವಾಗಿಲ್ಲ, ಈ ಭಯನ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ಫೇಸ್ ಮಾಡೋದು ಒಂದೇ ದಾರಿ ನಿಮಗೆ ಈ ಪರ್ಟಿಕ್ಯುಲರ್ ಪ್ಯಾಟರ್ನನ್ನು ಬ್ರೇಕ್ ಮಾಡೋದು. ಇವಾಗ ಈ ಫೇಸ್ ಮಾಡ್ತಿರಲ್ಲ, ಫಸ್ಟ್ ಟೈಮ್ ನೀವು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ಫಸ್ಟ್ ಟೈಮ್ ನೀವು ಧೈರ್ಯವಾಗಿ ನಿಮ್ಮ ಈ ಡ್ರೀಮ್ನ ಫಾಲೋ ಮಾಡೋದು, ಇದು ಹೊಸ ಸೋಲ್ ಇಂಪ್ರಿಂಟ್ ಆಗಿ ರಿಪ್ಲೇಸ್ ಮಾಡುತ್ತೆ ಈ ಪಾಸ್ಟ್ ಇಂಪ್ರಿಂಟನ್ನ. ಸೊ ಈ ಭಯದ ಜಾಗದಲ್ಲಿ ನಿಮ್ಮ ಕೆಪ್ಯಾಸಿಟಿ, ನಿಮ್ಮ ಈ ಸ್ಟ್ರೆಂತ್ ಬಂದು ಹೊಸ ಇಂಪ್ರಿಂಟ್ ಆಗುತ್ತೆ. ಸೊ ದಟ್ ಈಸ್ ದ ವೇ ನಿಮಗೆ ಈ ಪರ್ಟಿಕ್ಯುಲರ್ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ. ಡೆಫಿನೆಟ್ಲಿ ಈ ಐಸೋಲೇಷನ್ನು ಮತ್ತು ಈ ಕಮ್ಯುನಿಟಿಯಿಂದ ದೂರ ಹಾಕೋದು, ಆ್ಯಕ್ಚುಲಿ ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಮೇನ್ ಪನಿಷ್ಮೆಂಟ್ ಬಂದು ಅವ್ರಿಗೆ, ಆ ಕಾಲದಲ್ಲಿ ಪನಿಷ್ಮೆಂಟ್ ಅಂತ ಅಂದರೆ ಕಮ್ಯುನಿಟಿಯಿಂದ ದೂರ ಹಾಕ್ಬಿಡೋದು. ಏಕೆಂದರೆ ಆ ಕಾಲದಲ್ಲೆಲ್ಲ ಗ್ರೂಪಲ್ಲಿಲ್ಲ ಅಂದರೆ ಸರ್ವೈವ್ ಆಗೋದು ಕಷ್ಟ, ಎಲ್ಲ ಗುಂಪಲ್ಲಿರಬೇಕು, ಕಾಡು ಪ್ರಾಣಿಗಳಿರ್ಬೋದು, ಯಾವ ಥರ ಜನರಿದ್ದಾರೆ ಅಂತ ಗೊತ್ತಿಲ್ಲದೆ ಇರ್ಬೋದು. ಸೊ ನಮ್ಮದೇ ಆದಂಥ ಗ್ರೂಪಲ್ಲಿದ್ದಾಗ, ನಮ್ಮದೇ ಆದಂಥ ಕಮ್ಯುನಿಟಿ ಜೊತೆ ಇದ್ದಾಗ ನಾವು ಸೇಫ್ ಅನ್ನೋವಂಥ ಒಂದು ಫೀಲಿಂಗ್ ಇರುತ್ತೆ. ಬಟ್ ಆ ಮೇಜರ್ ಪನಿಷ್ಮೆಂಟ್ ಏನಂದರೆ, ಏನಾದರೂ ತಪ್ಪು ಮಾಡಿದ್ವಿ ಅಥವಾ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದ್ದೀವಿ ಅಥವಾ ನಾವು ಆ ಕಮ್ಯುನಿಟಿ ಹಾಕಿದ್ದಂಥ ರೂಲ್ಸ್ನ ನಾವು ಫಾಲೋ ಮಾಡ್ತಾ ಇಲ್ಲ ಅಂದರೆ ಆ ಕಾಲದಲ್ಲಿ ಇದ್ದಂಥ ಪನಿಷ್ಮೆಂಟು ಆ ಕಮ್ಯುನಿಟಿಯಿಂದ ದೂರ ಹಾಕ್ಬಿಡೋದು, ಆ ಪರ್ಟಿಕ್ಯುಲರ್ ಊರಿಂದ ದೂರ ಹಾಕ್ಬಿಡೋದು, ಬಹಿಷ್ಕಾರ ಮಾಡೋದು. ಅದೊಂದು ಪನಿಷ್ಮೆಂಟ್ ಸಾಕಾಗಿತ್ತು. ಆ ಪರ್ಟಿಕ್ಯುಲರ್ ವ್ಯಕ್ತಿ ಆ ನೋವಿಂದ, ಆ ಭಯದಿಂದ ತುಂಬ ಕಾಲ ಬದುಕ್ತಾ ಇರಲಿಲ್ಲ. ಯಾಕೆಂದರೆ ಕಮ್ಯುನಿಟಿ ಈಸ್ ಲೈಫ್. ಆ ಸೇಫ್ಟಿ ಇಲ್ಲ, ಆ ಸೇಫ್ಟಿನ ಕಿತ್ಕೊಂಡ್ಬಿಟ್ಟಾಗ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಜೀವನ ಮಾಡೋದು. ಆ ಕಾಲದಲ್ಲಿ ಒಂಟಿಯಾಗಿ ಜೀವನ ಮಾಡೋದು ತುಂಬ ಕಷ್ಟ ಆ ಕಾಲದಲ್ಲಿ. ಸೊ ಅದು ಇಂಪಾರ್ಟೆಂಟಾಗಿ ನಿಮ್ಮ ಗಮನಕ್ಕೆ ತರಬೇಕಾದಂಥದ್ದು. ಇವತ್ತಿಗೆ ನಮ್ಮನ್ನು ಬಹಿಷ್ಕಾರ ಹಾಕಿದ್ರು ಅಥವಾ ನಮ್ಮನ್ನ ದೂರ ತಳ್ಳಿದ್ರು ಇಡೀ ಸೊಸೈಟಿ, ವಿ ಹ್ಯಾವ್ ದ ಕೆಪಾಸಿಟಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನ ಮಾಡೋದು. ನಾವು 2024 ಏನೂ ಬೇಕಾಗಿಲ್ಲ, ಒಂದು ಫೋನ್ ಇದ್ದರೆ, ಒಂದು 4 ಆ್ಯಪ್ಸ್ ಇದ್ದರೆ ಅದರಲ್ಲಿ ಎವ್ರಿಥಿಂಗ್ ಕ್ಯಾನ್ ಬಿ ಡನ್. ಲೈಫು ತುಂಬ ಸಿಂಪಲ್ಲು, ತುಂಬ ಟೆಕ್ನಾಲಜಿ ಮುಂದೆ ಬಂದಿರೋವಂಥದ್ದು, ಮೆಡಿಸಿನ್ ಮುಂದೆ ಬಂದಿರೋವಂಥದ್ದು. ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಆ ಭಯನ ಕ್ಯಾರಿ ಮಾಡೋದು ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ವಿ ಹ್ಯಾವ್ ಡೀಪ್ ರೆಪ್ಲೆನಿಶ್ಮೆಂಟ್, ರೆಸ್ಟ್, ಬಿ ಹೆಲ್ಡ್. ಸೊ ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ ಅದನ್ನು ಸರೆಂಡರ್ ಮಾಡಿ, ಲೈಕ್ ಕಂಪ್ಲೀಟಾಗಿ ಈಗ ನಾವು ಈ ಹೋಲಿ ವಾಟರಲ್ಲಿ, ಈ ನದಿಗಳಲ್ಲಿ ಮುಳುಗಿ ಎದ್ದಾಗ ನಮ್ಮ ಪಾಪ ಅಥವಾ ನಮ್ಮ ಹಳೆ ಕರ್ಮ ಎಲ್ಲ ಬಿಟ್ಟು ಹೋಗುತ್ತೆ, ಅಥವಾ ನಾವು ಏನನ್ನು ಕ್ಯಾರಿ ಮಾಡ್ತಾ ಇದ್ದೀವಿ ಅನ್ನೆಸೆಸರಿ ಆಗಿರುವಂಥ ಎನರ್ಜಿ ಬಿಟ್ಟು ಹೋಗುತ್ತೆ ಅನ್ನುವಂಥ ನಂಬಿಕೆಯಿಂದ ನಾವು ನದಿಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡೋದು, ಸಮುದ್ರದಲ್ಲಿ ಸ್ನಾನ ಮಾಡೋದೆಲ್ಲ ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಆ ಒಂದು ಇಮೇಜನ್ನು ತೋರಿಸ್ತಾ ಇರೋದು, ಆ ಒಂದು ಮೆಸೇಜ್ನ ಕೊಡ್ತಾ ಇರೋದು, ಈ ಲೈಫ್ ಟೈಮಲ್ಲಿ ಈ ಪ್ಯಾಟರ್ನನ್ನು ಬ್ರೇಕ್ ಮಾಡುವಂಥ ಸಮಯ ಬಂದಿದೆ ನಿಮಗೆ. ನಿಮ್ಮ ಫ್ರೀಡಮನ್ನು ನೀವು ಕ್ಲೇಮ್ ಮಾಡುವಂಥ ಸಮಯ ಬಂದಿದೆ. ನಿಮಗೆ ಯಾವ ರೀತಿ ಜೀವನ ಮಾಡಬೇಕು ಅನ್ನುವಂಥ ಅಥವಾ ಜೀವನನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದನ್ನು ಕ್ರಿಯೇಟ್ ಮಾಡುವಂಥ ಸಮಯ ಬಂದಿದೆ. ಇಟ್ ಈಸ್ ಟೈಮ್ ಫಾರ್ ಯು ಟು ಬಿ ದಟ್ ವಾರಿಯರ್. ಗ್ರೂಪ್ ನಂಬರ್ 1, ದಿಸ್ ವಾರಿಯರ್ ವುಮನ್. ಸೊ ಇಟ್ ಈಸ್ ಟೈಮ್ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ನ ಬ್ರೇಕ್ ಮಾಡಿ ಈ ಭಯದಿಂದ ದೂರ ಹೋಗಿ, ಈ ಲೈಫ್ ಟೈಮಲ್ಲಿ ಯಾವ ರಿಜೆಕ್ಷನ್ ಇರಲಿ, ಏನೇ ಇರಲಿ, ಅದು ಆ ಕಾಲದಲ್ಲಿ ಆದಂಥ ಇಂಪ್ಯಾಕ್ಟು ಈ ಪರ್ಟಿಕ್ಯುಲರ್ ಲೈಫಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಲೈಫ್ ಟೈಮಲ್ಲಿ 2024 ಪ್ರತಿಯೊಂದೂ ಚೇಂಜ್ ಆಗಿದೆ.
ಇಟ್ ಈಸ್ ವೆರಿ ಸಿಂಪಲ್. ಇವಾಗ ನಾವು ಸಿಂಪಲ್ ಆಗಿರುವಂಥ ಲೈಫ್ನ ಲೀಡ್ ಮಾಡಬೇಕಂತ ಅಂದರೆ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಫೆಸಿಲಿಟೀಸ್ ಇದೆ. ಸೊ ಈ ಪೇನು, ಈ ಪ್ಯಾಟರ್ನು ಇವತ್ತಿನ ಲೈಫ್ ಟೈಮಲ್ಲಿ ಅಂಥ ಒಂದು ಇಂಪಾರ್ಟೆನ್ಸ್ ಇಲ್ಲ. ಸೊ ಇಟ್ ಇಸ್ ಟೈಮ್ ಟು ರಿಲೀಸ್. ಸೊ ನಿಮ್ಮ ಮೇನ್ ಅಫರ್ಮೇಷನ್ ಬಂದು ಐ ರಿಲೀಸ್ ದಿಸ್ ಪ್ಯಾಟರ್ನ್, ಐ ಕ್ಲೇಮ್ ಮೈ ಫ್ರೀಡಮ್. ಅದು ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜು ನಿಮಗೆ ಇವತ್ತಿನ ರೀಡಿಂಗಲ್ಲಿ. ಐ ಫೇಸ್ ಮೈ ಫಿಯರ್, ಐ ಕ್ಲೇಮ್ ಮೈ ಫ್ರೀಡಮ್, ಐ ಆಮ್ ಅ ವಾರಿಯರ್. ಓಕೆ, ಸೊ ಈ ಪಾಸ್ಟ್ ಪೇನ್ ಬಂದು ನಿಮ್ಮನ್ನ ಇನ್ಮೇಲೆ ನಿಮ್ಮ ಮೇಲಿರುವಂಥ ಪವರ್ನ ರಿಲೀಸ್ ಮಾಡಲಿ ಅಂತ ಹೇಳಿ ಸೆಟ್ ಆ್ಯನ್ ಇಂಟೆನ್ಷನ್. ಇವತ್ತು ಈ ಪಾಸ್ಟ್ ಫಿಯರ್ ಏನಿದೆ ಅದು ನನ್ನ ಮೇಲಿರುವಂಥ ಗ್ರಿಪ್ಪನ್ನ ನಾನು ಇವತ್ತಿಗೆ ರಿಲೀಸ್ ಮಾಡ್ತಾಯಿದ್ದೀನಿ. ಐ ಆಮ್ ರಿಲೀಸಿಂಗ್ ದಿಸ್ ಪಾಸ್ಟ್ pain, I'm releasing this past wound, I am safe. ಓಕೆ, ಸೊ ದ್ಯಾಟ್ ಈಸ್ ಅನದರ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 1 ನಿಮ್ಮ ಸ್ಪಿರಿಚುವಲ್ ಟೀಮ್ ಅಥವಾ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು. ಐ ಆಮ್ ಸೇಫ್, ಐ ಆಮ್ ಸೇಫ್ ಆ್ಯಂಡ್ ಐ ಆಮ್ ಸೇಫ್. ಈಗಿರೋವಂಥ ಪರಿಸ್ಥಿತಿನಲ್ಲಿ ನಾವು ಯಾವುದಕ್ಕೂ ಹೆದರ್ಕೊಳ್ಬೇಕಾಗಿಲ್ಲ. ಇವತ್ತು ಯು ಕ್ಯಾನ್ ಬಿ ಫ್ರೀ. ನಿಮಗೆ ಬೇಕಾಗಿರೋಂಥ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ವಿ ಹ್ಯಾವ್ 10 ಆಫ್ ಸ್ಪೈರಲ್ಸ್. ಇದು 10 ಆಫ್ ಸ್ಪೈರಲ್ಸ್ ಬಂದು 10 ಆಫ್ ವಾಂಡ್ಸ್. ಇಟ್ ಇಸ್ ಟೈಮ್ ಈ ಬರ್ಡನನ್ನು, ಈ ಬ್ಯಾಗೇಜನ್ನು ನೀವು ರಿಲೀಸ್ ಮಾಡೋದಕ್ಕೆ ಮತ್ತು ಈ ಈಗಲ್ ಥರ ನಿಮ್ಮ ವಿಂಗ್ಸನ್ನು ಸ್ಪ್ರೆಡ್ ಮಾಡೋದಕ್ಕೆ, ಟು ಫ್ಲೈ. ಓಕೆ, ನಾವು ಹಾರಬೇಕಾದ್ರೆ ಈ ಪಕ್ಷಿ ಎರಡು ಕಾಲಿಗೂ ನೀವೇನಾದರೂ ಕಟ್ಟಿದಾಗ ಒಂದಷ್ಟು ಕಲ್ಲುಗಳು ಕಟ್ಟಿದರೆ ಅದ್ರ ಕೈಲಿ ಹಾರೋದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಅದರ ಕೆಪ್ಯಾಸಿಟಿನ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನು ರಿಲೀಸ್ ಮಾಡಿದಾಗ ಇಟ್ ಕ್ಯಾನ್ ಫ್ಲೈ ಸೋ ಹೈ. ಎಲ್ಲ ಪಕ್ಷಿಗಳಿಗಿಂತ, ಲೈಟ್ನಿಂಗಿಗಿಂತ, ಥಂಡರ್ಗಿಂತ, ಕ್ಲೌಡ್ಸ್ಗಿಂತ ಮೇಲೆ ಹಾರಿ ಎಲ್ಲದಕ್ಕೂ ಮೇಲೆ ನಿಂತ್ಕೊಳ್ಳೋ ಅಂಥ ಕೆಪ್ಯಾಸಿಟಿ ಇರೋವಂಥದ್ದು ಈಗಲೂ. ಯಾವಾಗ ಈ ಬರ್ಡನನ್ನು ರಿಲೀಸ್ ಮಾಡ್ತೀವಿ, ಈ ಪಾಸ್ಟ್ ಪೇನನ್ನು, ಫಿಯರ್ನ ರಿಲೀಸ್ ಮಾಡ್ತೀವಿ. ಸೊ ಅದು ಇವತ್ತಿನ ರೀಡಿಂಗ್ನ ಇಂಪಾರ್ಟೆನ್ಸ್ ನಿಮಗೆ ಗ್ರೂಪ್ ನಂಬರ್ 1. ಇಟ್ ಈಸ್ ಟೈಮ್ ಟು ರಿಯಲೈಸ್ ಈ ಪಾಸ್ಟ್ ಬರ್ಡನನ್ನು ರಿಲೀಸ್ ಮಾಡೋದಕ್ಕೆ ಇಟ್ ಈಸ್ ಟೈಮ್ ಅಂತ ಹೇಳಿ. ಇಟ್ ಈಸ್ ಟೈಮ್ ಟು ಫ್ಲೈ. I'm ready to release the burden and it is time to fly. ಎಷ್ಟೊಂದು ಅಫರ್ಮೇಷನ್ಸ್ ಬರ್ತಾ ಇದೆ ನಿಮಗೆ ಗ್ರೂಪ್ ನಂಬರ್ 1 ದ ವಿಷನರಿ. ಇಟ್ ಇಸ್ ಟೈಮ್ ಟು ಕ್ರಿಯೇಟ್ ಯುವರ್ ಲೈಫ್. ನಿಮ್ಮ ಫ್ಯೂಚರ್ಗೆ ಯಾವ ರೀತಿ ಬೇಕೋ ಅದನ್ನು ಭಯ ಇಲ್ದಿರ ಕ್ರಿಯೇಟ್ ಮಾಡೋದು. ಆ್ಯಂಡ್ ವಿ ಹ್ಯಾವ್ ಸ್ಟಾರ್ ಕೆಳಗಡೆ. ಇಟ್ ಇಸ್ ಟೈಮ್ ಗ್ರೂಪ್ ನಂಬರ್ 1, ಇಟ್ ಇಸ್ ಟೈಮ್ ಟು ಶೈನ್. ಯಾರೇನು ಅಂದ್ಕೊಳ್ತಾರೋ ಅಂತ ಅಂದ್ಕೊಳ್ದಿರಾ, ಮಾಡೆಸ್ಟ್ ಆಗಿಲ್ದಿರಾ, ನನಗೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದರೆ ಎಲ್ಲಿ ನನ್ನ ಫ್ರೆಂಡ್ಸ್ ರಿಜೆಕ್ಟ್ ಮಾಡಿಬಿಡ್ತಾರೋ, ಎಲ್ಲಿ ನನ್ನ ಫ್ಯಾಮಿಲಿ ಏನು ಅಂದ್ಕೊಳ್ತಾರೋ, ಈ ಭಯನೆಲ್ಲ ತೆಗೆದು ಹಾಕಿ ಟು ಶೈನ್ ನಿಮ್ಮ ಲೈಟನ್ನ, ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಎಬಿಲಿಟೀಸ್ನ. ಇಟ್ ಈಸ್ ಟೈಮ್ ಟು ಎಕ್ಸ್ಪ್ರೆಸ್ ನಿಮ್ಮ ಒರಿಜಿನಾಲಿಟಿನ. ಇಟ್ ಈಸ್ ಟೈಮ್ ಗ್ರೂಪ್ ನಂಬರ್ 1. ದ್ಯಾಟ್ಸ್ ಆಲ್. ಅದು ನಿಮ್ಮ ರೀಡಿಂಗು ಇವತ್ತಿಗೆ. ನಿಮ್ಮ ಈ ಪ್ಯಾಟರ್ನನ್ನು ರಿಲೀಸ್ ಮಾಡುವಂಥ ಟೈಮ್ ಇದು. ಇಟ್ ಈಸ್ ಟೈಮ್ ಟು ಕ್ಲೇಮ್ ಯುವರ್ ಫ್ರೀಡಮ್. ಇಟ್ ಈಸ್ ಟೈಮ್ ಟು ಶೈನ್. ಇಟ್ ಈಸ್ ಟೈಮ್ ಟು ಗ್ರೋ. ಇಟ್ ಈಸ್ ಯೋರ್ ಟೈಮ್ ಗ್ರೂಪ್ ನಂಬರ್ 1. ಅದು ನಿಮ್ಮ ಇವತ್ತಿನ ರೀಡಿಂಗ್ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ದಿಸ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಪವರ್ಫುಲ್ ರೀಡಿಂಗ್ ಅಕಾರ್ಡಿಂಗ್ ಟು ಮೀ. ನನ್ನ ಪ್ರಕಾರ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ರೀಡಿಂಗು. ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕೆಳಗಡೆ ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ಜಸ್ಟ್ ಕ್ಲೇಮ್ ಯುವರ್ ಫ್ರೀಡಮ್ ಗ್ರೂಪ್ ನಂಬರ್ 1. ಇಟ್ ಈಸ್ ಟೈಮ್ ಟು ಕ್ಲೇಮ್ ಯುವರ್ ಫ್ರೀಡಮ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ. ಇಟ್ ಈಸ್ ಮೈ ಟೈಮ್ ಟು ಕ್ಲೇಮ್ ಮೈ ಫ್ರೀಡಮ್. ಓಕೆ, ಇಟ್ಸ್ ಟೈಮ್ ಟು ಶೈನ್. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ಸತ್ತೆ ಜಾಸ್ತಿ ಮಾಡಿ ನಿಮ್ಮ ಭಯನ ನೀವು ಫೇಸ್ ಮಾಡಿ, ಈ ಪ್ಯಾಟರ್ನನ್ನು ಬ್ರೇಕ್ ಮಾಡಿ, ಸೂಪರಾಗಿ ಲೈಫ್ನ ಎಂಜಾಯ್ ಮಾಡಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಗ್ರೂಪ್ ನಂಬರ್ 2, ನಿಮ್ಮ ಗ್ರೂಪಿನ ವಿಡಿಯೋ ರೆಕಾರ್ಡ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಇವತ್ತು. ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ. ನಿಮ್ಮ ಗ್ರೂಪ್ನ ರೀಡಿಂಗ್ನ ಶುರು ಮಾಡಿದ ತಕ್ಷಣ ಕ್ಯಾಂಡಲ್ ಲೈಟ್ ಜೋರಾಗಿ ಆಡೋದಕ್ಕೆ ಸ್ಟಾರ್ಟ್ ಆಯಿತು. 3 ಸಲ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. 3 ಸಲನೂ ಮೆಸೇಜ್ ಮಧ್ಯದಲ್ಲಿ ಬ್ರೇಕ್ ಆಗೋದಕ್ಕೆ ಶುರು ಆಯಿತು. ನನ್ನ ಬಾಡಿ ಕೋಲ್ಡ್ ಆಗೋದಕ್ಕೆ ಶುರು ಆಯಿತು. ಸೊ ವೆರಿ ವಿಯರ್ಡ್ ಫೀಲಿಂಗ್. ನಿಮ್ಮ ಗ್ರೂಪ್ನ ಈ ಸೋಲ್ ಇಂಪ್ರಿಂಟ್
ಇಂಪ್ರಿಂಟ್ ಬಗ್ಗೆ ಮಾತಾಡ್ತಾ ಇರೋದು. ನನ್ನ ಕೈಯೆಲ್ಲ ಕೋಲ್ಡ್ ಆಗೋ ಥರ ಅನಿಸುತ್ತೆ, ಏನೋ ಭಯ ಆಗ್ತಾ ಇರೋ ಥರ ಅನಿಸುತ್ತೆ ನಿಮ್ಮ ಈ ಪರ್ಟಿಕ್ಯುಲರ್ ಮೆಸೇಜ್ನ ತರೋದು. ಒಂದು 3-4 ಮಿನಿಟ್ಸ್ ಮಾತಾಡಿದ್ದು ಈ ಹಳೆ ಅಟೆಂಪ್ಟಲ್ಲಿ, ಅಂದರೆ ಇದಕ್ಕೆ ಮುಂಚೆ ಮಾಡಿದಂಥ ಅಟೆಂಪ್ಟಲ್ಲಿ ಈ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಒಂದು 3-4 ನಿಮಿಷ ಮಾತಾಡ್ತಾ ಸಡನ್ನಾಗಿ ನನ್ನ ಮೈಂಡೆಲ್ಲ ಬ್ಲಾಕ್ ಆದಂಗೆ ಆಗೋಗುತ್ತೆ. ಇನ್ನು ಮುಂದಕ್ಕೆ ನಂಗೆ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಡ್ತಾ ಇದ್ದೀನಿ ರೀಡಿಂಗನ್ನ. ಆ್ಯಂಡ್ ದೆನ್ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದೆರ್ ಇಸ್ ಅ ಲಾಡ್ ಆಫ್ ಕನ್ಫ್ಯೂಷನ್, ದೆರ್ ಇಸ್ ಅ ಲಾಡ್ ಆಫ್ ಫಿಯರ್ ನನ್ನ ಹಾರ್ಟಲ್ಲಿ ನಿಮ್ಮ ಈ ಪರ್ಟಿಕ್ಯುಲರ್ ಸೋಲ್ ಇಂಪ್ರಿಂಟ್ ಬಗ್ಗೆ ಮಾತಾಡಬೇಕಾದ್ರೆ. ಈ ಅಟೆಂಪ್ಟ್ಗೆ ಮುಂಚೆ ಮಾಡಿದಂಥ ಈ ರೀಡಿಂಗು ಆ್ಯಕ್ಚುಲಿ 7 ಮಿನಿಟ್ಸ್ ರೀಡಿಂಗ್ ಹೋಯ್ತು. ಅದು 7 ಮಿನಿಟ್ಸ್ನಲ್ಲಿ ನನಗೆ ಏನೇನು ಮಾತಾಡಿದೆ ಅಂತ ನನಗೆ ಸ್ವಲ್ಪ ಕೂಡ ನೆನಪಿಲ್ಲ. ಏಕೆಂದರೆ ನಾನು ಮಾತಾಡಬೇಕಾದ್ರೆ ದೆರ್ ವಾಸ್ ಅ ಲಾಡ್ ಆಫ್ ಫಿಯರ್ ನಾನು ಆ ಮೆಸೇಜನ್ನು ಹೇಳಬೇಕಾದ್ರೆ. ಸೊ ವೆರಿ ವಿಯರ್ಡ್ ಆ್ಯಂಡ್ ಕನ್ಫ್ಯೂಸಿಂಗ್ ಎನರ್ಜಿ ಈ ಪರ್ಟಿಕ್ಯುಲರ್ ಸೋಲ್ ಇಂಪ್ರಿಂಟ್ ಬಗ್ಗೆ ಮಾತಾಡೋದಕ್ಕೆ. ಸೊ ಈಗ ಅಟೆಂಪ್ಟ್ ಕರೆಕ್ಟಾಗಿ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಟ್ರೈ, ಇಲ್ಲ ಅಂದರೆ ಐ ಹ್ಯಾವ್ ಟು ರೆಕಾರ್ಡ್ ಮತ್ತೆ ಮೆಡಿಟೇಟ್ ಮಾಡಿ ನನ್ನ ಎನರ್ಜಿನ ಸೆಂಟರ್ ಮಾಡಿ. ಸೊ ಐ ಟ್ರೈ ಅಗೇನ್ ಗ್ರೂಪ್ ನಂಬರ್ 2. ಓಕೆ. ಸೊ ಮೊದಲನೇದು ನಿಮ್ಮ ಗ್ರೂಪಲ್ಲಿ ತೋರಿಸ್ತಾ ಇರೋವಂಥ ವಿಷನ್ ಬಂದು ಗ್ರೂಪ್ ನಂಬರ್ 2 ಈ ಕತ್ಲಲ್ಲಿರೋ ಥರ ಕಂಪ್ಲೀಟ್ಲಿ ಫಾರೆಸ್ಟ್ ಏರಿಯಾ, ದಟ್ಟವಾಗಿರೋವಂಥ ಕಾಡು ಮತ್ತು ಕತ್ಲಲ್ಲಿರೋವಂಥದ್ದು. ನೀವು ಆ ಕತ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಕತ್ಲಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಿಮ್ಮಲ್ಲಿ ಆಲ್ರೆಡಿ ಭಯ ಇದೆ, ಈ ಕತ್ಲಲ್ಲಿ ನಾನು ಎಷ್ಟೊತ್ತಿಗೆ ತಲುಪ್ತೀನಿ ನನ್ನ ಜಾಗನ ಅಥವಾ ನನ್ನ ಮನೇನ ಅನ್ನೋ ಥರ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಸಡನ್ನಾಗಿ ಏನೋ ವಾಯ್ಸ್ ಕೇಳ್ದಂಗೆ ಆಗುತ್ತೆ. ನೀವು ತಿರುಗಿ ನೋಡಿದಾಗ ಲೈಕ್ ದೆರ್ ಇಸ್ ದಿಸ್ ಡ್ರಮ್ಯಾಟಿಕ್ ಸೀನ್ ತೋರಿಸ್ತಾ ಇರೋದು. ಯಾರೋ ಹಿಂದೆಯಿಂದ ನಿಮ್ಮ ಜೀವಕ್ಕೆ ಹಾನಿ ಮಾಡಿರೋ ಥರ. ಮತ್ತು ಆ ಭಯ ಬಂದು ಕಂಪ್ಲೀಟ್ಲಿ ನಿಮ್ಮ ಹಾರ್ಟಲ್ಲಿ ಸ್ಟಕ್ ಆಗಿರ್ಬೋದು ಅಥವಾ ನಿಮ್ಮ ಸೋಲಲ್ಲಿ ಇಂಪ್ರಿಂಟ್ ಆಗಿರ್ಬೋದು ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಅದು ಮೊದಲನೇ ವಿಷನ್ನು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ತೋರಿಸ್ತಾ ಇರೋವಂಥದ್ದು. ನಿಮ್ಮ ಸೋಲ್ ಇಂಪ್ರಿಂಟಲ್ಲಿ ಅಬ್ರಪ್ಟಾಗಿ ನಿಮ್ಮ ಜೀವನ ಅಥವಾ ನಿಮ್ಮ ಜೀವ ಎಂಡ್ ಆಗಿರುವಂಥ ಒಂದು ಸಿಚುವೇಶನನ್ನು ತೋರಿಸ್ತಾ ಇರೋದು. ಯು ವರ್ ಶಾಕ್ಡ್, ಯು ವರ್ ಸರ್ಪ್ರೈಸ್ಡ್ ಆ್ಯಂಡ್ ಯೋರ್ ಹಾರ್ಟ್ ಸ್ಟಾಪ್ಡ್ ಸಡನ್ಲಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅದೊಂದು ಸೋಲ್ ಇಂಪ್ರಿಂಟು ನಿಮ್ಮ ಸೋಲಲ್ಲಿ ಉಳ್ಕೊಂಡಿರೋ ಅಂಥದ್ದು. ಈ ಲೈಫ್ ಟೈಮಲ್ಲಿ ಮೇ ಬಿ ನಿಮ್ಮ ಕನಸುಗಳಲ್ಲಿ ಈ ಇಮೇಜ್ ಕಾಣಿಸ್ಬೋದು. ಸಡನ್ನಾಗಿ ನೀವು ಓಡ್ತಾ ಇರೋ ಥರ ನೋಡ್ಬೋದು, ಕತ್ಲಲ್ಲಿ ಓಡ್ತಾ ಇರೋ ಥರ ನೋಡ್ಬೋದು, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋ ಥರ ನೋಡ್ಬೋದು. ನಿಮ್ಮ ಕನಸುಗಳಲ್ಲಿ ಸಡನ್ನಾಗಿ ಎಲ್ಲಿಂದನೋ ಬೀಳ್ತಾ ಇರೋ ಥರ ಅನ್ನಿಸ್ಬೋದು. ಸೊ ದಿಸ್ ಮೇ ಬಿ ಒನ್ ಆಫ್ ದ ಸೋಲ್ ಇಂಪ್ರಿಂಟ್ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವು ಬ್ರೇಕ್ ಮಾಡಬೇಕಾಗಿರೋದು. ದೆರ್ ಇಸ್ ಸಮ್ ಕೈಂಡ್ ಆಫ್ ಫಿಯರ್ ಸೋಲ್ ಲೆವೆಲಲ್ಲಿ ಅಬೌಟ್ ಡೆತ್. ನಿಮಗೆ ಡೆತ್ ಅಂದರೆ ಭಯ ಇರ್ಬೋದು, ಡೆತ್ ಬಗ್ಗೆ ಮಾತಾಡಿದ್ರೆ ಭಯ ಇರ್ಬೋದು, ಅಥವಾ ಬೇರೆಯವ್ರ ಸಾವುಗಳಿಗೆ ಹೋದಾಗ ನಿಮಗೆ ಸ್ವಲ್ಪ ಭಯ ಆಗ್ಬೋದು. ಲೈಕ್ ಹೆಂಗಾಯಿತು ಸಡನ್ನಾಗಿ ಹೆಂಗಾಯಿತು ಅಂತ ಹೇಳಿ. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಫಿಯರ್ ಅರೌಂಡ್ ಡೆತ್ ನಿಮ್ಮ ಸೋಲ್ ಇಂಪ್ರಿಂಟಲ್ಲಿ. ಸೊ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಆ ಒಂದು ಭಯನ ರಿಲೀಸ್ ಮಾಡೋದು ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ದ ಫಿಯರ್. ನಿಮ್ಮ ಗ್ರೂಪಿಗೆ ನಾನು ಕನೆಕ್ಟ್ ಮಾಡಿದಾಗ ಲೈಕ್ ಕಂಪ್ಲೀಟ್ಲಿ ನನ್ನ ಬಾಡಿ ಕೋಲ್ಡ್ ಆಗೋಗಿ ಇದ್ದಕ್ಕಿದ್ದಂಗೆ ಭಯ ಶುರು ಆಗ್ತಾ ಇದ್ದಿದ್ದು. ಮೇ ಬಿ ದಟ್ ಈಸ್ ವಾಟ್ ಇಟ್ ಈಸ್. ಲೈಕ್ ಅರೌಂಡ್ ಡೆತ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಫಿಯರ್. ಇನ್ ಜನರಲಿ ಡೆತ್ ಅಂದರೆ ದೇರ್ ಇಸ್ ಲೈಕ್ ಇವಾಗ್ಲೂ ಅಷ್ಟೇ ವರ್ಡ್ಸ್ ಯಾವುದು ಆಚೆ ಬರ್ತಾ ಇಲ್ಲ. ಡೆತ್ ಫುಲ್ ಸ್ಟಾಪ್, ಐ ಕೆನಾಟ್ ಸ್ಪೀಕ್ ಅದಾದಮೇಲೆ ಅನ್ನೋ ಥರ. ಸೊ ಇಫ್ ದಟ್ ಈಸ್ ದ ಕೇಸ್ ಕೆಳಗಡೆ ಕಮೆಂಟ್ ಮಾಡಿ. ನಾನು ಇಷ್ಟೊಂದು ಸಲ ಆ ವರ್ಡ್ನ ಯೂಸ್ ಮಾಡಿದ್ರೂ ನಿಮಗೆ ಇವಾಗ ಸ್ವಲ್ಪ ಇರಿಟೇಟ್ ಆಗ್ತಾ ಇರ್ಬೋದು. ಎಷ್ಟು ಸಲ ಹೇಳ್ತಾ ಇದ್ದಾರೆ ಆ ವರ್ಡ್ನ ಅನ್ನಿಸ್ತಾ ಇರ್ಬೋದು. ಮೇ ಬಿ ದಟ್ ಈಸ್ ವೈ ಗ್ರೂಪ್ ನಂಬರ್ 2 ಈ ಲೈಫ್ ಟೈಮಲ್ಲಿ ಟು ಬಿಕಮ್ ಕಂಫರ್ಟಬಲ್ ಆ ವರ್ಡ್ ಜೊತೆ ಅಥವಾ ಆ ಕಾನ್ಸೆಪ್ಟ್ ಜೊತೆ, ದ ಕಾನ್ಸೆಪ್ಟ್ ಆಫ್ ಡೆತ್, ಜೀವನ ಅಂದಮೇಲೆ ಹುಟ್ಟೋದು ಸಾವು ಎಲ್ಲ ದ ಪಾರ್ಟ್ ಆಫ್ ಲೈಫ್ ಅನ್ನೋದನ್ನು ತಿಳ್ಕೊಳ್ಳೋದು, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಟು ಬಿ ಓಕೆ ವಿತ್ ದಟ್ ವರ್ಡ್ ಆ್ಯಂಡ್ ದ ಕಾನ್ಸೆಪ್ಟ್ ಈ ಲೈಫ್ ಟೈಮಲ್ಲಿ ತುಂಬ ಇಂಪಾರ್ಟೆಂಟು. ಏಕೆಂದರೆ ಆ ಲೈಫ್ ಟೈಮಲ್ಲಿ ಇಟ್ ವಾಸ್
ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಸೀನ್ ಅದು. ಓಕೆ, ಸೊ ಎರಡನೇದು ನಿಮ್ಮ ಸೋಲ್ ಇಂಪ್ರಿಂಟಲ್ಲಿ ತೋರಿಸ್ತಾ ಇರೋವಂಥದ್ದು ಗ್ರೂಪ್ ನಂಬರ್ 2. ಸೊ ಆ ಪರ್ಟಿಕ್ಯುಲರ್ ಫಿಯರ್ ರಿಲೀಸ್ ಆದ ತಕ್ಷಣ ಇವಾಗ ನೋಡಿ ವಿಡಿಯೋ ಫುಲ್ಲು ಡಾರ್ಕ್ ಆಯಿತು, ಇಟ್ ವಾಸ್ ಲೈಟ್ ಆಯಿತು, ಇಟ್ ವಾಸ್ ಸೋ ಡಾರ್ಕ್. ಆ ಪರ್ಟಿಕ್ಯುಲರ್ ಮೆಸೇಜ್ ಬರಬೇಕಾದ್ರೆ ಇದಕ್ಕಿದಂಗೆ ಸನ್ಲೈಟ್ ಬ್ರೈಟ್ ಆಯಿತು. ಸೊ ಯಾ, ದಟ್ ಈಸ್ ದ ಮೇನ್ ಒನ್ ಆಫ್ ದ ಮೇನ್ ಸೋಲ್ ಇಂಪ್ರಿಂಟ್ ನಿಮಗೆ ಆಗಿರೋವಂಥದ್ದು. ಎರಡನೇದು ಗ್ರೂಪ್ ನಂಬರ್ 2 ನಿಮಗೆ ತೋರಿಸ್ತಾ ಇರೋವಂಥ ನೆಕ್ಸ್ಟ್ ವಿಷನ್ ಬಂದು ಈ ಪರ್ಟಿಕ್ಯುಲರ್ ಪಾಸ್ಟ್ ಲೈಫಲ್ಲಿ ಈ ರಾಜರ ಆಸ್ಥಾನ, ರಾಜರ ಮನೆತನ ಥರ ಇದೆ, ಯಾವುದು ಅಂತ ಗೊತ್ತಿಲ್ಲ. ಬಟ್ ಯು ಆರ್ ಅ ಫೀಮೇಲ್, ಆ್ಯಸ್ ಅ ಫೀಮೇಲ್ ವೈಭವವಾಗಿ ರೆಡಿ ಆಗಿರುವಂಥದ್ದು, ವೈಭವವಾಗಿರುವಂಥ ಅರಮನೆ ಥರ ಇರುವಂಥದ್ದು, ನಿಮ್ಮದೇ ಆದಂಥ ಆಸ್ಥಾನ, ಕೊಠಡಿ ಏನು ಹೇಳ್ತಾರೆ ಆ ಥರ ಒಂದು ಸೀನನ್ನು ತೋರಿಸ್ತಾ ಇರುವಂಥದ್ದು. ನಿಮ್ಮ ಜೊತೆ ಇದ್ದಂಥ ಫ್ರೆಂಡ್ ಅಥವಾ ನೀವು ನಂಬಿದಂಥ ಸಪೋರ್ಟ್ ಮಾಡೋದಕ್ಕೆ ಎಷ್ಟೊಂದು ಜನ ಸ್ಟಾಫ್ ಇರ್ತಾರಲ್ಲ ಆ ಕಾಲದಲ್ಲಿ, ರಾಜರ ಮಂತನದಲ್ಲಿ, ಆ ಥರ ಯಾರೋ ನಿಮ್ಮ ಜೊತೆ ಇದ್ದವರು, ನೀವು ಅವರನ್ನು ನಂಬಿ ಇನ್ಫಾರ್ಮೇಷನ್ಗಳು ಹೇಳ್ತಾ ಇರ್ಬೋದು, ಅವ್ರ ಹತ್ರ ಸೀಕ್ರೆಟ್ಸ್ನ ಹಂಚ್ಕೊಳ್ತಾ ಇರ್ಬೋದು. ಈ ಥರ ನಡೀತಾ ಇದೆ, ಅಥವಾ ಈ ಸಮಯದಲ್ಲಿ ನಿಮ್ಮ ಹಸ್ಬೆಂಡ್ ಬಂದು ಮೇ ಬಿ ಹೀಸ್ ಅ ವಾರಿಯರ್, ಇಂಥ ಸಮಯಕ್ಕೆ ಈ ವಾರ್ಗೆ ಹೋಗ್ತಾ ಇರೋವಂಥದ್ದು ಅಥವಾ ಫೈಟಿಗೆ ಹೋಗ್ತಾ ಇರೋವಂಥದ್ದು, ಇದು ಪ್ಲ್ಯಾನು, ಇದು ಸ್ಟ್ರಾಟಜಿ ಅಂತೆಲ್ಲ ಹೇಳಿ ನೀವು ಇವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಅಥವಾ ರೆಡಿ ಆಗಬೇಕಾದ್ರೆ ಮಾತಾಡ್ತಾ ಇರಬೇಕಾದ್ರೆ ಜನರಲ್ ಆಗಿ ನಿಮ್ಮ ಹತ್ರ ಇನ್ಫಾರ್ಮೇಷನನ್ನು ತೊಗೊಂಡು ಹೋಗಿ ಈ ಪರ್ಟಿಕ್ಯುಲರ್ ವ್ಯಕ್ತಿ ಆಪೋಸಿಷನ್ ಪಾರ್ಟಿಗೆ ಅಥವಾ ಆಪೋಸಿಷನ್ ಕಿಂಗ್ಡಮಿಗೆ ಈ ಇನ್ಫಾರ್ಮೇಷನ್ನೆಲ್ಲ ಲೀಕ್ ಮಾಡಿ ಇದರಿಂದಾಗಿ ನಿಮ್ಮ ಪಾರ್ಟ್ನರ್ ಜೀವ ಹೋಗಿರ್ಬೋದು. ಸೊ ದೆರ್ ಇಸ್ ಸಮಥಿಂಗ್, ಜನರು ನಿಮ್ಮನ್ನು ಬಿಟ್ರೆ ಮಾಡಿರೋದು, ನಿಮ್ಮ ಹಾರ್ಟ್ ಬ್ರೇಕ್ ಆಗಿರೋದು, ಆ ಪೇನ್, ಆ ಬಿಟ್ಟರ್ನೆಸ್, ಆ ಕಹಿ ಘಟನೆ ನಿಮ್ಮ ಸೋಲಲ್ಲಿ ಇಂಪ್ರಿಂಟ್ ಆಗಿರೋದು. ನಾನು ಇವ್ರನ್ನ ನಂಬದೆ, ಈ ವ್ಯಕ್ತಿ ಹೇಗೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಯಿತು, ನನ್ನಿಂದಾಗಿ ಬೇರೆಯವರ ಜೀವ ಹೋಯಿತು, ನನ್ನಿಂದಾಗಿ ನನ್ನ ಹಸ್ಬೆಂಡ್ನ, ನಿಮ್ಮ ಆ ಪರ್ಟಿಕ್ಯುಲರ್ ಲೈಫ್ ಟೈಮ್ ಪಾರ್ಟ್ನರ್ನ ಜೀವ ಹೋಯಿತು. ಆ ಪೇನನ್ನು ಇಟ್ಕೊಂಡು ನೀವು ಆ ಪರ್ಟಿಕ್ಯುಲರ್ ಕಂಪ್ಲೀಟ್ ಲೈಫ್ ಟೈಮ್ನ ಲೀಡ್ ಮಾಡಬೇಕಾಗಿ ಬಂತು. ಹೇಗೆ ನನ್ನಿಂದಾಗಿ ಈ ರೀತಿ ಆಯಿತು ಅಂತ ಹೇಳಿ ಆ ಪೇನನ್ನು ಕಂಪ್ಲೀಟ್ ನೀವು ಸಾಯೋ ತನಕ ಆ ನೋವನ್ನು ಇಟ್ಕೊಂಡು ಜೀವನ ಮಾಡಿದ್ರಿ. ಸೊ ಆ ಪೇನ್ ಇಂಪ್ರಿಂಟ್ ಬಂದು ನಿಮ್ಮ ಸೋಲಲ್ಲಿ ಉಳ್ಕೊಂಡಿರೋ ಥರ ಇದೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಎಲ್ಲ ಕಂಪ್ಲೀಟ್ ಮೂನ್ ಸೈಕಲ್ನ ತೋರಿಸ್ತಾ ಇರೋದಿದು. ಈ ಪೇನ್ ಅಥವಾ ಈ ಪ್ಯಾಟರ್ನ್ ಬಂದು ತುಂಬ ಲೈಫ್ ಟೈಮಲ್ಲಿ ರಿಪೀಟ್ ಆಗಿದೆ. ನೀವು ತುಂಬ ಬೇಗ ಜನರನ್ನು ನಂಬೋದು, ತುಂಬ ಬೇಗ ಜನರನ್ನು ನಂಬಿ ಇನ್ಫಾರ್ಮೇಷನ್ ಕೊಡ್ಬೋದು, ತುಂಬ ಬೇಗ, ಅಥವಾ ನೀವು ಅಷ್ಟು ಕಾಷಿಯಸ್ ಆಗಿರಲ್ಲ, ಅಷ್ಟು ಲಾಜಿಕಲ್ ಆಗಲ್ಲ, ಇಮ್ಮಿಡಿಯೇಟಾಗಿ ಜನರನ್ನು ನಂಬಿಡ್ತೀರಾ, ಅವ್ರೇನಂತ ತಿಳ್ಕೊಳ್ದಿರ ಅವ್ರ ಹತ್ರ ಮಾತಾಡ್ಬಿಡೋದು, ಅವ್ರನ್ನ ಬೇಗ ನಿಮ್ಮ ಜೀವನಕ್ಕೆ ಎಂಟರ್ ಆಗೋದಕ್ಕೆ ಬಿಟ್ಬಿಡೋದು. ಸೊ ಅದರಿಂದ ನಿಮಗೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲೂ ತುಂಬ ನೋವಾಗಿರ್ಬೋದು, ಬೇರೆ ಜನರಿಂದ ಆಗಿರೋಂಥ ಬಿಟ್ರೇಯಲ್ಲು, ಆಗಿರೋಂಥ ಪೇನು, ಆಗಿರೋಂಥ ಹಾರ್ಟ್ ಬ್ರೇಕ್ಗಳು ಈ ಲೈಫ್ ಟೈಮಲ್ಲೂ ನಿಮಗೆ ರಿಪೀಟ್ ಆಗ್ತಿರ್ಬೋದು. ಯು ಟ್ರಸ್ಟ್ ವೆರಿ ಸೂನ್, ಯು ಅಕ್ಸೆಪ್ಟ್ ವೆರಿ ಸೂನ್, ಮತ್ತು ನಿಮ್ಮ ಜೀವನಕ್ಕೆ ಅವ್ರನ್ನ ಕಂಪ್ಲೀಟಾಗಿ ನಿಮ್ಮ ಪವರ್ನ ಬೇರೆಯವ್ರಿಗೆ ಕೊಟ್ಬಿಡೋ ಅಂಥ ಒಂದು ಪರ್ಸ್ನಾಲಿಟಿ ಇರ್ಬೋದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಈ ಪರ್ಟಿಕ್ಯುಲರ್ ಪೇನನ್ನು ನೀವು ಈ ಲೈಫ್ ಟೈಮಲ್ಲಿ ಬ್ರೇಕ್ ಮಾಡಬೇಕಾಗಿರೋದು ಗ್ರೂಪ್ ನಂಬರ್ 2. ನಂಬೋದು ಓಕೆ, ಎಷ್ಟರ ಮಟ್ಟಿಗೆ ನಂಬೋದು, ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಬೇರೆಯವ್ರಿಗೆ ಪರ್ಮಿಷನ್ ಕೊಡ್ಬೋದು, ಎಷ್ಟರ ಮಟ್ಟಿಗೆ ನಾವು ನಮ್ಮ ತನನ ಬಿಟ್ಟು ಕೊಟ್ಟು ಬೇರೆಯವರ ಬೌಂಡ್ರಿಗೆ ಎಂಟರ್ ಆಗ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳೋದು, ನಿಮ್ಮನ್ನು ನೀವು ಎಂಪವರ್ ಮಾಡ್ಕೊಳ್ಳೋದು, ನೀವು ಸ್ಟ್ರಾಂಗ್ ಆಗೋದು, ನೀವು ಸ್ಮಾರ್ಟ್ ಆಗಿರುವಂಥ ಡಿಸಿಷನ್ಸ್ ಮಾಡುವಂಥದ್ದು, ಅದೆಲ್ಲ ತುಂಬ ಮುಖ್ಯವಾಗಿ ಕಲ್ತ್ಕೊಳ್ಬೇಕಾಗಿರುವಂಥದ್ದು ಈ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ನಿಮ್ಮಿಂದ ತುಂಬ ಬೇಗ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಂಡ್ಬಿಡ್ತೀರಾ. ಓ ನನ್ನಿಂದ ಹೀಗಾಯಿತು, ನನ್ನಿಂದಾಗಿ ಇವ್ರಿಗೆ ನೋವಾಯಿತು, ತುಂಬ ಬೇಗ ನಿಮ್ಮ ಹಾರ್ಟ್ ಬ್ರೇಕ್ ಆಗೋಗುತ್ತೆ. ಎಲ್ಲ ವಿಚಾರಕ್ಕೂ ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ಳೋದು, ಬೇರೆಯವ್ರ ಮಾಡಿರೋ ತಪ್ಪುಗೂ ಓ ನನ್ನಿಂದನೇ ಹೀಗಾಯಿತು, ನಾನು ಇನ್ನೊಂದು ಸ್ವಲ್ಪ ಸರಿ ಇದ್ದಿದ್ರೆ, ನಾನು ಇನ್ನೊಂದು ಚೂರು ಕೊಟ್ಟಿದ್ದಿದ್ರೆ, ನಾನು ಇನ್ನೊಂದು ಚೂರು ನೋಡ್ಕೊಂಡಿದ್ದಿದ್ರೆ ಅಂಥೇಳಿ ಯು ಬ್ಲೇಮ್ ಯುವರ್ ಸೆಲ್ಫ್ ಅ ಲಾಟ್. ಈ ಪರ್ಟಿಕ್ಯುಲರ್ ಪ್ಯಾಟರ್ನನ್ನು ನೀವು ಬ್ರೇಕ್ ಮಾಡೋದು ಈ ಲೈಫ್ ಟೈಮಲ್ಲಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬೌಂಡ್ರಿನ ನೀವು ತಿಳ್ಕೊಳ್ಳೋದು, ಯಾರನ್ನು ನಂಬೋದು, ಯಾರನ್ನು ನಂಬಬಾರ್ದು, ಯಾರನ್ನಾದ್ರೂ ನಂಬೋದಕ್ಕೆ ಮುಂಚೆ, ನಿಮ್ಮ ಜೀವನಕ್ಕೆ ಅವರನ್ನು ಇನ್ವೈಟ್ ಮಾಡೋದಕ್ಕೆ ಮುಂಚೆ ಮಾಡಬೇಕಾಗಿರೋವಂಥ
ಬ್ಯಾಕ್ಗ್ರೌಂಡ್ ಚೆಕ್ ಅಥವಾ ಆ ಫೀಲಿಂಗನ್ನು, ನಿಮ್ಮ ಗಟ್ ಫೀಲಿಂಗನ್ನು ನಂಬೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಿಚಾರ ಏನಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವ್ರನ್ನ ನಂಬೋದಾ ನಂಬಾರ್ದಾ ಅಂತ ಡೌಟ್ ಇರುತ್ತೆ. ಬಟ್ ನಿಮ್ಮ ಇಂಟ್ಯೂಷನನ್ನು ನೀವು ಇಗ್ನೋರ್ ಮಾಡಿ ಈ ನಿಮ್ಮ ಎಮೋಷನ್ಸ್ಗೆ ನೀವು ಬಿದ್ದಾಗ ನೀವು ಪ್ರಾಬ್ಲಮ್ನ ಇನ್ವೈಟ್ ಮಾಡ್ತಾ ಇರೋದು ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಇಂಟ್ಯೂಷನನ್ನು ನಂಬಿ, ನಿಮ್ಮ ಗಟ್ ಫೀಲಿಂಗನ್ನು ನಂಬಿ ಮುಂದೆ ಹೋಗೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಗ್ರೇಟ್ ಗ್ಯಾದರಿಂಗ್, ಇಟ್ ಈಸ್ ಆಲ್ ಕಮ್ಮಿಂಗ್ ಟುಗೆದರ್, ಇಂಟ್ಯೂಟಿವ್ ಹಿಟ್, ಸೋಲ್ ಟ್ರೈಬ್, ಸೊ ಇಟ್ ಈಸ್ ಆಲ್ ಕಮಿಂಗ್ ಟು ಇಂಟ್ಯೂಟಿವ್ ಹಿಟ್. ಅಗೇನ್ ನಿಮ್ಮ ಇಂಟ್ಯೂಷನನ್ನು ನಂಬೋದು, ನಿಮ್ಮ ಗಟ್ ಫೀಲಿಂಗನ್ನು ನಂಬೋದು. ಈ ಪರಿಸ್ಥಿತಿನಲ್ಲಿ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ, ಅಥವಾ ಈ ವ್ಯಕ್ತಿ ಬಗ್ಗೆ ನನಗೆ ಯಾಕೋ ಸ್ವಲ್ಪ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ. ನಿಮ್ಮ ಡೌಟನ್ನು ನೀವು ಇಟ್ಕೊಳ್ಳೋದು, ನಿಮ್ಮ ಸ್ಕೆಪ್ಟಿಸಿಸಮ್ನ ನೀವು ಇಟ್ಕೊಳ್ಳೋದು. ನೀವು ಬೇಗ ನಂಬಬೇಕಾಗಿಲ್ಲ ಎಲ್ಲರನ್ನೂ. ಯಾಕೆಂದರೆ ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ನಂಬಿ ಮೋಸ ಹೋಗಿರೋ ಅಂಥ ನೋವು ಬಂದು ನಿಮ್ಮಲ್ಲಿ ಆಲ್ರೆಡಿ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಆ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸನ್ನು ತಗೊಳ್ಳೋದು ಈ ಲೈಫ್ ಟೈಮಲ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸೊ ಅದನ್ನು ಹೇಗೆ ಮಾಡೋದು ಅಂತಂದರೆ, ಮೊದಲನೇದು ಬೌಂಡ್ರಿ ಸೆಟ್ ಮಾಡೋದು. ಅಷ್ಟು ಸುಲಭವಾಗಿ ಎಲ್ಲರಿಗೂ ನಿಮ್ಮ ಇನ್ಫಾರ್ಮೇಷನನ್ನು ಕೊಡ್ದಿರಾ ನಿಮ್ಮ ಪ್ರೈವಸಿನ ನೀವು ಮೇಂಟೈನ್ ಮಾಡೋದು, ನಿಮ್ಮ ಲೈಫನ್ನ ಸೈಲೆಂಟಾಗಿ ಲೀಡ್ ಮಾಡೋದು. ಎಲ್ಲರ ಹತ್ರ ಹಂಚ್ಕೋಬೇಕಾಗಿಲ್ಲ. ಇನ್ನರ್ ಸರ್ಕಲ್ ಅಂದರೆ ಏನು, ಎಕ್ಸ್ಟೆಂಡೆಡ್ ಸರ್ಕಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು. ನಿಮ್ಮ ಇನ್ನರ್ ಸರ್ಕಲಲ್ಲಿ ಯಾರಿಗೆ ಪರ್ಮಿಷನ್ ಇದೆ, ಯಾರಿಗೆ ಬರೋ ಅಂಥ ಅವಕಾಶ ಇದೆ, ಅದನ್ನು ತಿಳ್ಕೊಳ್ಳೋದು. ಸೊ ದರ್ ಈಸ್ ಅ ಲಾಟ್ ಆಫ್ ವರ್ಕ್. ಗ್ರೂಪ್ ನಂಬರ್ 2, ಈ ಪರ್ಟಿಕ್ಯುಲರ್ ಪ್ಯಾಟರ್ನನ್ನು, ಈ ಪರ್ಟಿಕ್ಯುಲರ್ ಸೋಲ್ ಇಂಪ್ರಿಂಟನ್ನು ನೀವು ಬ್ರೇಕ್ ಮಾಡಬೇಕಾದ್ರೆ ಇನ್ನೊಂದು ನೀವು ಇಂಪಾರ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು, ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ ಪ್ರತಿಯೊಂದಕ್ಕೂ. ಯಾಕೆಂದರೆ ಎಲ್ಲಾದರೂ ತಪ್ಪಾಗಬೇಕಾದ್ರೆ, ಏನಾದರೂ ಎಡಬೇಕಾದ್ರೆ, ಅಥವಾ ಬೇರೆಯವ್ರ ಜೊತೆ ನಾವೇನಾದರೂ ಡೀಲ್ ಮಾಡಿದಾಗ, ಅಥವಾ ರಿಲೇಷನ್ಶಿಪ್ಪಿಗೆ ಹೋದಾಗ ನಮ್ಮ ಒಬ್ಬರದೇ ಪ್ರಾಬ್ಲಮ್ ಇರೋದಿಲ್ಲ. ಎರಡು ಕೈ ಜೋಡಿಸಿದಾಗ ಚಪ್ಪಾಳೆ ಆಗೋದು ನಿಮ್ಮೊಬ್ಬರದೇ ತಪ್ಪಿರೋದಿಲ್ಲ, ಬೇರೆ ವ್ಯಕ್ತಿದೂ ತಪ್ಪಿರತ್ತೆ. ಸೊ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ. ನನ್ನಿಂದ ಆಗಿದೆ, ನಾನು ಸ್ವಲ್ಪ ಸ್ಮಾರ್ಟ್ ಇದ್ದರೆ, ಅಥವಾ ನಾನು ಸರಿಯಾಗಿ ನೋಡ್ಕೊಂಡಿದ್ರೆ. ಸೊ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ಪ್ರತಿಯೊಂದಕ್ಕೂ. ಇಟ್ಸ್ ಓಕೆ, ಕೆಲವೊಂದು ಸಲ ಮಿಸ್ಟೇಕ್ ಮಾಡ್ತೀವಿ, ಅದನ್ನು ಬೋಲ್ಡಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ನ ರಿಪೀಟ್ ಮಾಡದೇ ಇರೋ ಥರ ನೋಡ್ಕೊಳ್ಳೋದು ಈ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ಟು ಬಿ ಬೋಲ್ಡ್, ಗ್ರೂಪ್ ನಂಬರ್ 2. ಸೊ ಅದು ಇಂಪಾರ್ಟೆಂಟ್ ನಿಮಗೆ ಈ ಲೈಫ್ ಟೈಮಲ್ಲಿ ನಿಮಗೆ ಕಲಿಬೇಕಾಗಿರುವಂಥದ್ದು. ಟು ಬಿ ಬೋಲ್ಡ್, ಟು ಬಿ ಕಾನ್ಫಿಡೆಂಟ್. ಇಷ್ಟೊಂದು ಹೆದರ್ಕೊಳ್ದಿರಾ, ಇಷ್ಟೊಂದು ಬ್ಲೇಮ್ ಮಾಡ್ದಿರಾ. ಸೊ ನಿಮ್ಮ ಸೊ ಬೇರೆಯವ್ರನ್ನೂ ಬ್ಲೇಮ್ ಮಾಡ್ದಿರಾ, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ದಿರಾ. ಆ ಸಿಚುವೇಷನಲ್ಲಿ ನೀವೇನು ಕಲಿಬೇಕಾಗಿತ್ತು ಅದನ್ನು ಬೋಲ್ಡಾಗಿ ಕಲ್ತ್ಕೊಳ್ತಾ ಆ ಲೆಸನ್ಸ್ನ ನಿಮ್ಮ ಲೈಫಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಬ್ರೇಕ್ ದ ಚೈನ್. ಇಟ್ ಈಸ್ ಟೈಮ್ ಈ ಒಂದು ಸೋಲ್ ಇಂಪ್ರಿಂಟನ್ನ, ಈ ಪೇನನ್ನು ರಿಲೀಸ್ ಮಾಡೋದು. ಏಕೆಂದರೆ ಆ ಲೈಫ್ ಟೈಮಲ್ಲಿ ನಿಮ್ಮನ್ನು ನೀವು ಎಂಟೈರ್ ಲೈಫ್ ನೀವು ಕಡೆ ಉಸಿರಿರೋ ತನಕ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಂಡಿದ್ರಿ. ಆ್ಯಕ್ಚುಲಿ ನಿಮ್ಮದೆಷ್ಟು ತಪ್ಪಿತ್ತು, ಆ ವ್ಯಕ್ತಿದು ಅಷ್ಟೇ ತಪ್ಪಿತ್ತು. ಅವ್ರು ನಿಮ್ಮನ್ನು ಉಪಯೋಗಿಸ್ಕೊಂಡ್ರು, ನೀವು ಇನ್ನಸೆಂಟ್ ಆಗಿದ್ರಿ. ಸೊ ಹಾಗಾಗಿ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನೀವು ಆ ಲೈಫ್ ಟೈಮಲ್ಲಿ ಯು ಟ್ರಸ್ಟೆಡ್ ಜನರನ್ನ ನಂಬೋದು ನಿಮ್ಮ ಒಳ್ಳೆ ಮನಸ್ಸನ್ನು, ನಿಮ್ಮ ಒಳ್ಳೆತನನ ತೋರಿಸುತ್ತೆ. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಎರಡು ವ್ಯಕ್ತಿ ಇನ್ವಾಲ್ವ್ ಆಗಿದ್ರು ಆ ತಪ್ಪಾಗೋದ್ರಲ್ಲಿ. ಸೊ ಇಟ್ ಈಸ್ ನಾಟ್ ಯೋರ್ ಪ್ರಾಬ್ಲಮ್, ನಿಮ್ಮ ಒಬ್ಬರದೇ ಪ್ರಾಬ್ಲಮ್ ಅಲ್ಲ. ಸೊ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ಮತ್ತು ಆ ಪರ್ಟಿಕ್ಯುಲರ್ ಪೇನನ್ನು ಅಥವಾ ಆ ಪರ್ಟಿಕ್ಯುಲರ್ ಡಾರ್ಕ್ನೆಸ್ಸನ್ನು ಈ ಲೈಫ್ ಟೈಮಲ್ಲಿ ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ಲೈಫ್ ಟೈಮಲ್ಲಿ ನಿಮ್ಮ ರಿಲೇಷನ್ಶಿಪ್ಗಳು ತುಂಬ ಇಂಪಾರ್ಟೆಂಟು. ಲೈಕ್ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಕಲಿಯೋದಿದೆ. ರಿಲೇಷನ್ಶಿಪ್ಪಲ್ಲೇ ಪೇನ್ ಆಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಬಿಟ್ರೇಯಲ್ ಇರ್ಬೋದು, ನೋವಾಗಿರ್ಬೋದು, ಜನರು ಬಿಟ್ಟು ಹೋಗಿರ್ಬೋದು, ಅಥವಾ ನಿಮ್ಮ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಅಥವಾ ಮೋಸ ಹೋಗಿರ್ಬೋದು. ಬರೀ ಪಾರ್ಟ್ನರ್ಶಿಪ್ ಅಷ್ಟೇ ಅಲ್ಲ, ಹಸ್ಬೆಂಡ್ ವೈಫ್, ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ಅಷ್ಟೇ ರಿಲೇಷನ್ಶಿಪ್ ಅಲ್ಲ, ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು, ರಿಲೇಟಿವ್ಸಲ್ಲಿ ಇರ್ಬೋದು. ನಿಮ್ಮ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ರಿಲೇಷನ್ಶಿಪ್ಸ್ ಬಂದು ನಿಮಗೆ ಮೇಜರ್ ಲೈಫ್ ಲೆಸನ್ಸನ್ನು ಹೇಳ್ಕೊಡ್ತಾ ಇರುವಂಥದ್ದು. ಏಕೆಂದರೆ
ನೀವು ಕಲಿಬೇಕಾಗಿರುವಂಥದ್ದು ಈ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ ನಿಮ್ಮ ಪವರ್ ಏನು ಅಂತ ತಿಳ್ಕೊಳ್ಳೋದು, ನಿಮ್ಮ ಸ್ಟ್ರೆಂತ್ ಏನು ಅಂತ ತಿಳ್ಕೊಳ್ಳೋದು, ಮತ್ತು ನಿಮ್ಮ ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೊಳ್ಳೋದು. ಲೈಕ್ ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನಿಮ್ಮ ಪವರ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಟ್ಟಿದ್ರಿ ನೀವು. ಲೈಕ್ ನನಗೆ ಆದಂಥ ಯಾವುದೇ ಪರ್ಸ್ನಲ್ ಕ್ವಾಲಿಟೀಸ್ ಇಲ್ಲ, ಐ ಆಮ್ ಜಸ್ಟ್ ದೇರ್ ಅನ್ನೋ ಥರ ತುಂಬ ಸಿಂಪಲ್ ಆಗಿದ್ದಂಥ ಲೈಫ್ ಟೈಮ್ ಅದು. ಸೊ ನೀವು ಅಷ್ಟು ಸುಲಭವಾಗಿ ನಂಬ್ತಿದ್ರಿ, ಅಷ್ಟು ಇನ್ನಸೆಂಟ್ ಆಗಿದ್ರಿ, ಅಷ್ಟು ಸಿಂಪಲ್ ಆಗಿದ್ರಿ. ಸೊ ಈ ಪರ್ಟಿಕ್ಯುಲರ್ ಲೈಫಲ್ಲಿ ನೀವು ನಿಮ್ಮ ಕಾನ್ಫಿಡೆನ್ಸನ್ನು ತೊಗೊಳ್ಬೇಕಾಗಿರುವಂಥದ್ದು, ನಿಮ್ಮ ಇಂಟ್ಯೂಷನನ್ನು ನೀವು ನಂಬಬೇಕಾಗಿರುವಂಥದ್ದು. ಯು ಆರ್ ಬಿಕಮಿಂಗ್ ವೆರಿ ವೆರಿ ಸ್ಟ್ರಾಂಗ್ ಈ ಲೈಫ್ ಟೈಮಲ್ಲಿ, ಫಿಸಿಕಲಿ, ಇಂಟ್ಯೂಟಿವ್ಲಿ, ಸ್ಪಿರಿಚುಲಿ, ಎಮೋಷ್ನಲಿ, ರಿಲೇಷನ್ಶಿಪ್ ವೈಸ್. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನಿಮ್ಮ ರಿಲೇಷನ್ಶಿಪ್ಗಳು ತುಂಬಾ ಇಂಪಾರ್ಟೆಂಟು. ನಿಮ್ಮ ಲೈಫ್ ಲೆಸನ್ಸ್ನ ಕಲ್ತ್ಕೊಳ್ಳೋದಕ್ಕೆ, ನಿಮ್ಮನ್ನು ಕಾನ್ಫಿಡೆಂಟ್ ಮಾಡೋದಕ್ಕೆ, ನೀವು ಯಾರಂತ ನೀವು ತಿಳ್ಕೊಳ್ಳೋದಕ್ಕೆ, ನಿಮ್ಮ ಪವರ್ ಏನು, ನಿಮ್ಮ ಸ್ಟ್ರೆಂತ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ರಿಲೇಷನ್ಶಿಪ್ಗಳು ಆ್ಯಕ್ಚುಲಿ ನಿಮಗೆ ಪಾಠ ಕಲಿಸ್ತಾ ಇರೋವಂಥದ್ದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಈ ಪ್ಯಾಟರ್ನ್ಸನ್ನು ನೀವು ಬ್ರೇಕ್ ಮಾಡೋದಕ್ಕೆ. ಯು ಆರ್ ಡೆಫಿನೆಟ್ಲಿ ಬ್ರೇಕಿಂಗ್, ಆಲ್ರೆಡಿ ಎಷ್ಟೊಂದು ಬ್ರೇಕ್ ಮಾಡಿದ್ದೀರಾ ನೀವು ಪ್ಯಾಟರ್ನ್ಸ್ನ, ಎಸ್ಪೆಷಲಿ ರಿಲೇಷನ್ಶಿಪ್ಸ್ ಏರಿಯಾನಲ್ಲಿ. ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ನಿಮಗೆ ನೋವುಗಳಾಗಿರ್ಬೋದು, ಅದರಿಂದ ಆಲ್ರೆಡಿ ಕಲಿತಿರ್ಬೋದು, ಅದರಿಂದ ಆಲ್ರೆಡಿ ಆಚೆ ಬರ್ತಿರ್ಬೋದು. 5 ಆಫ್ ಸ್ಕ್ರಾಲ್ಸ್, ಲಾಡ್ ಆಫ್ ಪೇನ್. ಈ ಲೈಫ್ ಟೈಮಲ್ಲಿ ನಿಮ್ಮ ಫಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ ಬಂದು ಇಟ್ ವಿಲ್ ಬಿ ವೆರಿ ಪೇನ್ಫುಲ್. ಅಗೇನ್ ಈ ಕತ್ತಿ ಬಂದು ಆಲ್ರೆಡಿ ಇಲ್ಲಿ ಬ್ಲೇಡ್ ಇದೆ, ಮತ್ತು ಇಲ್ಲಿ ಬ್ಲೇಡ್ ಇದೆ ಅಂದರೆ ಸ್ವಾರ್ಡ್ ಇದೆ, ಅದರಿಂದ ನೋವಾಗಿರೋದು. 5 ಆಫ್ ಸ್ಕ್ರಾಲ್ಸ್, ದೇರ್ ಇಸ್ ಸಮ್ ಕೈಂಡ್ ಆಫ್ ಪೇನ್. ನಿಮ್ಮ ಫಸ್ಟ್ ಅಥವಾ ಬಿಗಿನಿಂಗ್ ಆಫ್ ಯುವರ್ ಲೈಫ್ ಟೈಮಲ್ಲಿ ಒಂದು ಹಂತದ ತನಕ ಎಷ್ಟೊಂದು ಪೇನ್ ಆಗಿರುತ್ತೆ, ನೀವು ಮೋಸ ಹೋಗಿರ್ಬೋದು. ನೆಕ್ಸ್ಟ್ ಪಾರ್ಟ್ ನಿಮ್ಮ ಲೈಫಲ್ಲಿ ಈ ನೋವುಗಳನ್ನ ನಿಮ್ಮ ಸ್ಟ್ರೆಂತಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ತಿರ್ಬೋದು. ಆ್ಯಂಡ್ ದೆನ್ ಯು ಹ್ಯಾವ್ ಬಿಕಮ್ ವೆರಿ ವೆರಿ ಸ್ಟ್ರಾಂಗ್. ಇವಾಗ ಇದೆಲ್ಲ ಲೈಫ್ ಲೆಸನ್ಸು, ಇಲ್ಲಿರೋವಂಥ ಕಲ್ಲುಗಳನ್ನ ಸರ್ಕ್ಯುಲರ್ ಆಗಿ ಇಟ್ಟಿರೋದು ನಿಮ್ಮ ಲೈಫ್ ಲೆಸನ್ಸು. ಆ್ಯಂಡ್ ನೌ ಯು ಹ್ಯಾವ್ ಬಿಕಮ್ ಸೋ ಸ್ಟ್ರಾಂಗರ್. ಆ ಕೈಯಲ್ಲಿ ವಾಂಡ್ ಇಟ್ಕೊಂಡಿರೋವಂಥದ್ದು, ಐ ಆಮ್ ನೌ ಸ್ಟ್ರಾಂಗ್, ಐ ಆಮ್ ನೌ ಕಾನ್ಫಿಡೆಂಟ್. ಯಾರು ಏನು ಅಂತ ತಿಳ್ಕೊಳ್ಳೋವಂಥ ಕೆಪಾಸಿಟಿ ಇದೆ. ಅಷ್ಟು ಸುಲಭವಾಗಿ ನಾನು ಮೋಸ ಹೋಗೋದಿಲ್ಲ, ಅಷ್ಟು ಸುಲಭವಾಗಿ ಎಲ್ಲರನ್ನೂ ನನ್ನ ಇನ್ನರ್ ಸರ್ಕಲ್ನಲ್ಲಿ ಬಿಟ್ಕೊಳ್ಳೋದಿಲ್ಲ. ಆ್ಯಂಡ್ ನನ್ನ ಪವರ್ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ. ಐ ಕ್ಲೇಮ್ ಮೈ ಪವರ್. ಗ್ರೂಪ್ ನಂಬರ್ 1ಗೆ ಇಂಪಾರ್ಟೆಂಟ್ ಆಗಿದೆ ಕ್ಲೇಮ್ ದೇರ್ ಫ್ರೀಡಮ್. ನಿಮ್ಮ ಗ್ರೂಪ್ಗೆ ಇಂಪಾರ್ಟೆಂಟ್ ಆಗಿ ಐ ಕ್ಲೇಮ್ ಮೈ ಪರ್ಸ್ನಲ್ ಪವರ್. ಓಕೆ, ಸೊ ಅದು ಈ ಲೈಫ್ ಟೈಮಲ್ಲಿ ನೀವು ಕಲಿತಾ ಇರುವಂಥದ್ದು ಟು ಬ್ರೇಕ್ ಆ ಒಂದು ಸೋಲ್ ಇಂಪ್ರಿಂಟ್ನ, ಸೋಲ್ ಪೇನ್ನ, ಟ್ರಾಮನ ರಿಲೀಸ್ ಮಾಡೋದಕ್ಕೆ. ಸೊ ನಿಮ್ಮದು 2 ಇನ್ಫಾರ್ಮೇಷನ್ ಬಂದಿದ್ದು ಗ್ರೂಪ್ ನಂಬರ್ 2. ಮೊದಲನೇದು ಡೆತ್ ಸುತ್ತ ಇರುವಂಥ ಭಯನ ರಿಲೀಸ್ ಮಾಡೋದು. 2ನೇದು ನಿಮ್ಮ ಬೌಂಡ್ರಿನ, ನಿಮ್ಮ ಪರ್ಸ್ನಲ್ ಪವರ್ನ ನೀವು ರೀಕ್ಲೇಮ್ ಮಾಡೋದು, ಮತ್ತು ಆ ಪರ್ಟಿಕ್ಯುಲರ್ ಪ್ಯಾಟರ್ನ ನೀವು ಬ್ರೇಕ್ ಮಾಡೋದು. ದ ವಾಚರ್, ಯು ಆರ್ ವೆರಿ ವೆರಿ ಪವರ್ಫುಲ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಸ್ಪಿರಿಚುವಲ್ ಎಬಿಲಿಟಿ. ನಿಮ್ಮ ಇಂಟ್ಯೂಷನ್ನು ಇಟ್ ಈಸ್ ವೆರಿ ಸ್ಟ್ರಾಂಗ್. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ಸೈಕಿಕ್ ಎಬಿಲಿಟೀಸ್ ತುಂಬ ಸ್ಟ್ರಾಂಗ್ ಆಗಿದೆ. ಜನರ ಬಗ್ಗೆ ನೀವು ಆ್ಯಕ್ಚುಲಿ ನಿಮಗೆ ಯಾರನ್ನಾದ್ರೂ ಮೀಟ್ ಮಾಡಿದ ತಕ್ಷಣ ಅವ್ರ ಎನರ್ಜಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಗೊತ್ತಿದ್ದು ತಪ್ಪು ಮಾಡುವಂಥ ಒಂದು ಆ ಫೂಲಿಶ್ನೆಸ್ನ ಬಿಡ್ತಾ ಇದ್ದೀರಾ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಗ್ರೂಪ್ ನಂಬರ್ 2. ಸೊ ಯು ಆರ್ ಕ್ಲೇಮಿಂಗ್ ಯುವರ್ ಪರ್ಸ್ನಲ್ ಪವರ್ ಆ್ಯಂಡ್ ಯು ಆರ್ ರಿಯಾಕ್ಟಿವೇಟಿಂಗ್ ನಿಮ್ಮ ಇಂಟ್ಯೂಷನನ್ನು. ಅದು ನಿಮ್ಮ ಅಫರ್ಮೇಷನು, ಐ ಕ್ಲೇಮ್ ಮೈ ಪರ್ಸ್ನಲ್ ಪವರ್ ಅಂತ ಹೇಳಿ. ಸೊ ದಟ್ ಈಸ್ ನಿಮ್ಮ ಸೋಲ್ ಇಂಪ್ರಿಂಟು. ಈ ಪರ್ಟಿಕ್ಯುಲರ್ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ತರಬೇಕಾಗಿರುವಂಥದ್ದು, ಬಿಕಾಸ್ ಇಟ್ ಇಸ್ ಟೈಮ್ ಅದನ್ನು ರಿಲೀಸ್ ಮಾಡೋದು. ಈ ಫಸ್ಟ್ ಹಾಫ್ ಆಫ್ ದ ಸ್ಟೋರಿ ಪೇನ್ಫುಲ್, ನೆಕ್ಸ್ಟ್ ಹಾಫ್ ಆಫ್ ದ ಸ್ಟೋರಿ ಈಸ್ ಎಂಪವರ್ಮೆಂಟ್ ನಿಮ್ಮ ಲೈಫಲ್ಲಿ, ವೇರ್ ಯು ಕ್ಲೇಮ್ ನಿಮ್ಮ ಪವರ್ನ ಆ್ಯಂಡ್ ಯು ಎಸ್ಟಾಬ್ಲಿಷ್ ನೀವು ಯಾರು ಅನ್ನೋದನ್ನು ಈ ಜೀವನದಲ್ಲಿ. ಸೊ ದ್ಯಾಟ್ ಈಸ್ ದ ಮೇನ್ ಇನ್ಫಾರ್ಮೇಷನ್ ಈ ರೀಡಿಂಗಲ್ಲಿ. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಅಫರ್ಮೇಷನನ್ನು ಕೆಳಗಡೆ ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ತದೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. Claim your personal power. See you. Bye.